ಓಕೆ. ಸೊ ಈಗ ನೀವು ಅಬ್ಸರ್ವ್ ಮಾಡಿ ಇದು ನಾನು ನಿಮಗೆ ಏನು ಈ ಪಿ ಡಿ ಎಫ್ನ ನೋಡ್ತಿದ್ದೀರಾ ಇದು ಬಂದು ಕಂಪ್ಲೀಟ್ ಗೈಡ್ ಟು ಟೆಕ್ನಿಕಲ್ ಅನಾಲಿಸಿಸ್ ಬೈ ಚಲಪತಿ ಎಸ್ ನಾನು ಬರೆದಿರುವಂಥ ಬುಕ್ ಇದು. ಸೊ ಇದು ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ, ಇದು ನಿಮಗೆ ಬಿಗಿನರ್ ಲೆವೆಲಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಓದ್ತೀನಿ ಅಂತಂದರೆ ಓದಲಿಲ್ಲ ಅಂದರೂ ಇಟ್ಸ್ ಫೈನ್, ಯಾಕಂದರೆ ನಾನೇ ಲೈವಲ್ಲಿ ಹೇಳ್ಕೊಡೋದ್ರಿಂದ ನೀವು ಜಸ್ಟ್ ಫಾರ್ ರೆಫರೆನ್ಸ್ಗೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇಟ್ಕೊಂಡಿರಿ. ನಾನು ಆಫ್ಟರ್ ದ ಸೆಷನ್ನು ನಿಮಗೆ ಈ ಒಂದು ಬುಕ್ ಏನು ಪಿ ಡಿ ಎಫ್ ಫಾರ್ಮ್ಯಾಟ್ ಇದೆ ಇದು ನಾನು ಕಳಿಸ್ಕೊಟ್ಟಿರ್ತೀನಿ. ಈಗ ಫಸ್ಟ್ ಥಿಂಗ್ ಏನು ಇದು ಅಬೌಟ್ ದ ಆಥರ್ ಇಗ್ನೋರ್ ಮಾಡಿ. ಆ್ಯಂಡ್ ವೈ ಶುಡ್ ವಿ ಸ್ಟಡಿ ಟೆಕ್ನಿಕಲ್ ಅನಾಲಿಸಿಸ್? ಏನಕ್ಕೆ ಕಲಿಬೇಕಂದ್ರೆ ಫ್ಲೆಕ್ಸಿಬಿಲಿಟಿ, ಫ್ರೀಡಮ್ಮು, ಫೈನಾನ್ಷಿಯಲ್ ಫ್ರೀಡಮ್ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಇಂಡಿಪೆಂಡೆಂಟ್ ಆಗಿರ್ತೀವಿ, ಆ್ಯಂಡ್ ಕ್ವಿಕ್ ರಿಟರ್ನ್ಸ್ ಬರುತ್ತೆ. ಫೋರ್ಕಾಸ್ಟ್ ಮಾಡೋದೇ ಒಂದು ಎಕ್ಸೈಟ್ಮೆಂಟ್ ಜರ್ನಿ. ಯಾವುದೋ ಒಂದು ಸ್ಟಾಕ್ ಮೇಲೆ ಹೋಗುತ್ತಾ ಡೌನ್ ಬರುತ್ತೆ ಅಂತ ನೀವು ಪ್ರಿಡಿಕ್ಟ್ ಮಾಡಿದ್ದೀರಾ ಅಂತಂದರೆ ಅದೇ ಒಂದು ಎಕ್ಸೈಟಿಂಗ್ ಜರ್ನಿ ಮಾರ್ಕೆಟಲ್ಲಿ, ಕರೆಕ್ಟ್ ಅಲ್ವಾ? ಸೊ ಆ ಥರ ಅದು ಒಂದು ರೀಸನಿಂದ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಸ್ಟಡಿ ಮಾಡ್ತೀವಿ ಅಷ್ಟೇ. ಬಟ್ ಕಮಿಂಗ್ ಟು ದಿ 3 ಲೆವೆಲ್ಸ್ ಆಫ್ ನಾಲೆಡ್ಜ್ ಬಿಲ್ಡಿಂಗು, ಇದು ಮೇಯ್ನು ನಾವು ಬಿಲ್ಡ್ ಮಾಡುವಂಥ ಸ್ಟ್ರಾಂಗ್ ಫಂಡಮೆಂಟಲ್ ಬೇಸ್. ನಿಮಗೆ ನಾನು ಏನಾದರೂ ಹೇಳುವಾಗ ಎಲ್ಲೇ ಆಗಲಿ ನಿಮಗೆ ಕ್ವರಿ ಬಂತಂದ ತಕ್ಷಣ ನೀವು ನೋಟ್ ಮಾಡ್ಕೊಂಡು ಬುಕ್ಕಲ್ಲಿ ಲಾಸ್ಟಲ್ಲಿ ಕೇಳ್ಬೋದು, ಇಲ್ಲಾಂತಂದರೆ ಇಮ್ಮಿಡಿಯೇಟಾಗಿ ನೀವು ಅನ್ಮ್ಯೂಟ್ ಮಾಡಿ ಅಲ್ಲೇ ಕೇಳ್ಬೋದು. ಅರ್ಥ ಆಯ್ತಾ? ಸೊ ಎರಡು ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಓಕೆನಾ? ಲಾಸ್ಟಲ್ಲಿ ಕೇಳಿದ್ರೆ ಏನಾಗುತ್ತೆ, ಎಲ್ಲರೂ ಒಂದು ಫ್ಲೋನಲ್ಲಿ ಕಂಪ್ಲೀಟ್ ಅನ್ನು ಕಲಿತಾರೆ. ಇನ್ನು ಸಮ್ಟೈಮ್ಸ್ ಏನಾಗುತ್ತೆ, ಸೆಂಟಲ್ಲೇ ಕೇಳಿದಾಗ ಏನಾಗುತ್ತೆ, ನಿಮ್ಮ ಕ್ವರಿ ಇಮಿಡಿಯೇಟಾಗಿ ಕ್ಲಿಯರ್ ಆಗುತ್ತೆ. ಮೇ ಬಿ ಅದೇ ಥರ ಕ್ವಶನ್ ಬೇರೆಯವ್ರಿಗೆ ಇರ್ಬೋದು ಮೈಂಡಲ್ಲಿ, ಬಟ್ ಕೇಳ್ದಿರ ಸುಮ್ಮನೆ ಕೇಳ್ತಿರ್ಬೋದು. ಸೊ ಆ ಥರ. ಸೊ ನಿಮ್ಗೆ ಎರಡಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡಿ, ಇಮಿಡಿಯೇಟಾಗಿ ಆದರೂ ಕೇಳ್ಬೋದು, ಲಾಸ್ಟಲ್ಲಿ ಬೇಕಾದ್ರೂ ಕೇಳ್ಬೋದು. ಬಟ್ ಈ 3 ಲೆವೆಲ್ಸ್ ಆಫ್ ನಾಲೆಡ್ಜ್ ಬಿಲ್ಡಿಂಗ್ ಏನಿದೆ, ಈ 3 ಲೆವೆಲ್ಸ್ ಆಫ್ ನಾಲೆಡ್ಜ್ ಬಿಲ್ಡಿಂಗಲ್ಲಿ ಫಸ್ಟ್ ಒನ್ ಬಂದು ಸ್ಟ್ರಾಂಗ್ ಬೇಸ್ ಬಿಲ್ಡಿಂಗ್ ಇನ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಈಗ ನೋಡಿ, ನೀವು ಸುಮಾರು ವಿಡಿಯೋಸ್ ನೋಡಿರ್ತೀರಿ, ಈವನ್ ನನ್ನ ವಿಡಿಯೋಸ್ ನೋಡಿರ್ತೀರಿ ಯೂಟ್ಯೂಬಲ್ಲಿ. ಒಂದು ಹೆಂಗಿದೆ ಅಲ್ಲಿ ಒಂದು ಹಂತವಾಗಿದೆಯಾ? ಡೆಫಿನೆಟ್ಲಿ ಇಲ್ಲ. ಯಾವುದೋ ರೆಂಕೋ ಒಂದಿರುತ್ತೆ, ಐಕೆನಾಶಿ ಒಂದಿರುತ್ತೆ. ಐಕೆನಾಶಿ, ರೆಂಕೋ ಮತ್ತು ಇನ್ನೊಂದು ಯಾವುದೋ ಒಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಸ್ಟ್ರಾಟಜಿ ಇರುತ್ತೆ. ಆಮೇಲೆ ಇನ್ನೆಲ್ಲೋ ಟ್ರೇಡಿಂಗ್ ಸಿಸ್ಟಮ್ ವರ್ಸಸ್ ಟ್ರೇಡಿಂಗ್ ಸ್ಟ್ರಾಟಜಿ ಇರುತ್ತೆ. ಸೊ ಅಲ್ಲೊಂದು ಮಿಕ್ಸ್ಚರ್ ಆಗಿರುತ್ತೆ, ಕ್ಲಾರಿಟಿ ಇರಲ್ಲ, ಹಂತವಾಗಿರಲ್ಲ ಅಲ್ಲಿ. ಓಕೆನಾ? ಫಸ್ಟ್ ABCD ಅಂದಂಗೆ ಸ್ಟೆಪ್ ಬೈ ಸ್ಟೆಪ್ಪು ನಾವು ಮೆಟ್ಲು ಹತ್ಕೊಂಡು ಹಿಂಗೆ ಹೋಗ್ತೀವಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ. ಸೊ ಲೆವೆಲ್ 1, ಲೆವೆಲ್ 2 ಅಂತ ಹಂಗಿರಲ್ಲ ಅಲ್ಲಿ. ಸೊ ಅದರಿಂದ ಏನಾಗುತ್ತೆ, ಅಲ್ಲಿ ಸ್ವಲ್ಪ ನಾವು ಕಲ್ತ್ಕೊಂಡಾಗ ನಮಗೆ ಕ್ಲಾರಿಟಿ ಇಲ್ಲ. ನನ್ನ ಮೈಂಡಲ್ಲಿ ನನಗೆ ಕ್ಲಾರಿಟಿ ಇಲ್ಲ, ನಾನು ಪ್ರಾಪರಾಗಿ ಕಲ್ತಿದ್ದೀನ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆನಾ? ಒಂದು. ಎರಡನೇ ಬಂದು ಯಾವುದೋ ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡೋಕ್ಕೆ ಹೋದಾಗ ಈ ಸ್ಟಾಕ್ ಎಲ್ಲಿಂದ ಅಪ್ ಹೋಗುತ್ತೆ, ಎಲ್ಲಿಂದ ಡೌನ್ ಹೋಗುತ್ತೆ ಅನ್ನೋದನ್ನು ಸ್ಟ್ರಾಂಗಾಗಿ ಎಸ್ ದಿಸ್ ಇಸ್ ದ ರೈಟ್ ಅಂತ ಹೇಳ್ಬಿಟ್ಟು ನಾವು ಕಾನ್ಫಿಡೆನ್ಸಿಂದ ಹೇಳೋಕ್ಕಾಗಲ್ಲ. ಬಿಕಾಸ್ ನಮಗೆ ಆ ಪ್ರಾಪರ್ ಸ್ಟ್ರಾಂಗ್ ಬೇಸ್ ಅನ್ನೋದಿರಲ್ಲ, ಅಡಿಪಾಯ. ನಾನು ಯಾವತ್ತೂ ಹೇಳ್ತೀನಿ, ಮಾರ್ಕೆಟಲ್ಲಿ ಸ್ಟ್ರಾಂಗ್ ಬೇಸ್ನ ಫಸ್ಟ್ ಬಿಲ್ಡ್ ಮಾಡಿಬಿಡಿ. ಓಕೆನಾ? ಅದನ್ನೇ ನಾವು ಫಸ್ಟ್ ಒಂದು 15-16 ಸೆಷನ್ ನಾನು ತಗೊತೀನಿ. ಈ ಸ್ಟ್ರಾಂಗ್ ಬೇಸ್ನ ಬಿಲ್ಡ್ ಮಾಡ್ತೀವಿ, ಫಸ್ಟ್ ಪ್ರಿಯಾರಿಟಿ. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೂವಿನ್ ಸ್ಟ್ರಾಟಜೀಸ್ ಇನ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಪ್ರೂವಿನ್ ಸ್ಟ್ರಾಟಜೀಸ್ ಅಂತಂದರೆ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಂತಲೂ ಕರಿತೀವಿ. ನೋಡಿ, ಟೆಕ್ನಿಕಲ್ ಅನಾಲಿಸಿಸಲ್ಲಿ ಲೆಟ್ಸ್ ನಾನಿಲ್ಲಿ 100 ಥಿಂಗ್ಸ್ನ ನಾನಿಲ್ಲಿ ಕಲಿತೀನಿ ಲೆವೆಲ್ 1ಅಲ್ಲಿ. ಓಕೆನಾ? ಒಂದು 20 ಇಂಡಿಕೇಟರ್ ಕಲಿತೀನಿ, 20 ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಕಲಿತೀನಿ, 10 ಚಾರ್ಟ್ ಪ್ಯಾಟರ್ನ್ಸ್ ಕಲಿತೀನಿ, ಫಿಬೊನಾಕಿ ನಂಬರ್ಸ್ ಕಲಿತೀನಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಟ್ರೆಂಡ್ ಲೈನ್ಸು, ಏನೇನೋ ಕಲಿತೀನಿ ನಾನಿಲ್ಲಿ. ಅರ್ಥ ಆಯ್ತಾ? ಆದರೆ ಇದಿಷ್ಟು ನಾಲೆಜ್ನ ಯೂಸ್ ಮಾಡಿಕೊಂಡು ನಾನು ಲೆವೆಲ್ 2ನಲ್ಲಿ ಡಾಟ್ಸ್ನ ಕನೆಕ್ಟ್ ಮಾಡಬೇಕು. ಅರ್ಥ ಆಯ್ತಾ? ಡಾಟ್ಸ್ನ ಅಂದರೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ ನಾನು ಏನೆಲ್ಲ ಲೆವೆಲ್ 1ಅಲ್ಲಿ ಕಲಿತೀನಿ ಆ ಡಾಟ್ಸ್ನ ಲೆವೆಲ್ 2ನಲ್ಲಿ ಕನೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಹೇಳ್ಕೊಡ್ತೀನಿ. ಬೇಸಿಕಲಿ ಲೆವೆಲ್ 2ನಲ್ಲಿ ಸ್ಟ್ರಾಟಜೀಸ್ ಪ್ಲಸ್ ಸ್ಕ್ರೀನರ್ ಎರಡನ್ನೂ ಹೇಳ್ಕೊಡ್ತೀನಿ. ಆಯಿತಾ? ಸೊ ಇದಾದಮೇಲೆ ಮೂರನೇ ಹಂತ. ಓಕೆನಾ? ಇದು ಒಂದು ಪ್ಯೂರ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸು. ಸೊ ಇದನ್ನ ನಾನು ಅಗ್ರೆಸಿವ್ ಆಗಿ ಏನು ಪ್ರಮೋಟ್ ಮಾಡಲ್ಲ. ಓಕೆನಾ? ಇದನ್ನ ಎಡ್ಜ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತಲೂ ಕರಿತೀವಿ. ಇದು ತುಂಬ ಕಷ್ಟ ಕಲಿಯೋಕ್ಕೆ. ನಾನು ಇವಾಗೂ ಹೇಳ್ತಾ ಇದ್ದೀನಿ, ಇಟ್ ಡಸಂಟ್ ಮ್ಯಾಟರ್ ನಾವು ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು, ಬಿಗಿನರ್ ಆಗಿರ್ಬೋದು. ಈವನ್ ನನಗೆ ಈ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ಅಂತಂದ್ರೂ ಸ್ಟಿಲ್ ಇದು ಕಷ್ಟ ಇರುತ್ತೆ. ಓಕೆನಾ? ತುಂಬ ಕಷ್ಟ ಇರುತ್ತೆ. ಆದರೆ ಹೇಳ್ಕೊಡ್ತೇನೆ, ಕಲಿತೀರಾ, ಚೆನ್ನಾಗಿ ಅರ್ಥ ಆಗ್ತಿದೆಯಾ? ಓಕೆ. ಅರ್ಥ ಆಗಲಿಲ್ಲ ಸ್ಟಿಲ್ ಇಟ್ಸ್ ಫೈನ್. ನೀವು ಅದ್ರ ಬಿಹೈಂಡ್ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮಗೆ ಲೆವೆಲ್ 2ನಲ್ಲೇ ನೀವು ನೆಕ್ಸ್ಟ್ 10 ವರ್ಷ ಇರಿ, ನೆಕ್ಸ್ಟ್ 20 ಇಯರ್ಸ್ ಇರಿ ಸ್ಟಾಕ್ ಮಾರ್ಕೆಟಲ್ಲಿ ಕನ್ಸಿಸ್ಟೆಂಟಾಗಿ ಇನ್ಕಮ್ ಬಿಲ್ಡ್ ಮಾಡೋವಂಥ ಸ್ಟ್ರಾಟಜೀಸ್ ನಾವಿಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಈ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ನ ಹೇಳ್ಕೊಡೋವಾಗ ನಿಮಗೆ ಎವ್ರಿ 5 ಮಿನಿಟ್ಸ್ಗೂ ಬೌನ್ಸ್ ಆಗುತ್ತೆ ನಿಮ್ಮ ಮೈಂಡು. ಸರ್ ಏನು ಸರ್ ಇಷ್ಟು ಕಷ್ಟ ಇದೆ ಅಂತ ಬೌನ್ಸ್ ಆಗುತ್ತೆ ನಿಮ್ಮ ಮೈಂಡ್. ಓಕೆನಾ? ಸೊ ಅಷ್ಟು ಡೀಪಾಗಿರುತ್ತೆ. ಬಟ್ ಸ್ಟಿಲ್
ರೆಕಾರ್ಡಿಂಗ್ ಇಟ್ಕೊಂಡು ನೀವು ಮಲ್ಟಿಪಲ್ ಟೈಮ್ಸ್ ನೀವು ನೋಡಿದಾಗ ಏನಾಗುತ್ತೆ ನಿಮಗೆ ನೀಟಾಗಿ ಅದು ಅರ್ಥ ಆಗಿಬಿಡುತ್ತೆ. ಒಂದು 4-5 ಸಲ ಈಗ ಒಂದು ಸಲ ಕೇಳಿದಾಗ ಮೇ ಬಿ ಬೌನ್ಸ್ ಆಗ್ಬೋದು, 2ನೇ ಸಲ, 3ನೇ ಸಲ, 4ನೇ ಸಲ, 5ನೇ ಸಲ ಅಂತ ನಾವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅದು ಮತ್ತೆ ಬರಲೇಬೇಕಲ್ವ ನಮಗೆ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಲಾಸ್ಟ್ ಒನ್, ಓಕೆನಾ. ಸೊ ಅದು ಲೆವೆಲ್ 3ನಲ್ಲಿ ನಾವು ಕಲಿತೀವಿ. ಸೊ ಈಗ ನೀವು ಎಲ್ಲಾದರೂ ಹೋಗಿ, ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಹೋಗಿ, ಎಲ್ಲೇ ಹೋಗಿ, ಎಂಟೈರ್ ಇಂಡಿಯಾ ವರ್ಲ್ಡಲ್ಲಿ ಎಲ್ಲೇ ಹೋಗಿ, ಫಸ್ಟು ಬೇಸಿಕ್ಸ್ನ ಕಲಿಬೇಕು. ಅಂದರೆ ಸ್ಟ್ರಾಂಗ್ ಬೇಸ್ನ ಬಿಲ್ಡ್ ಮಾಡಬೇಕು. ಅದಾದಮೇಲೆ ಸ್ಟ್ರಾಟಜೀಸ್ನ ಕಲಿಬೇಕು. ಅದಾದಮೇಲೆ ಎಡ್ಜ್ ಏನಾದರೂ ಉಳಿದಿದೆಯಾ ಅಂತ. ಯಾಕಂದರೆ ಎಡ್ಜ್ ಅಂತ ನಾನು ಯಾಕೆ ಕರಿತೀನಿ ಅಂತಂದರೆ, ಮತ್ತೆ ಇದನ್ನು ಕಲ್ತಾದ್ಮೇಲೆ ಯಾರೋ ಒಬ್ಬ ಬಂದು ಇದು ಎಡ್ಜ್ ಅಂತ ಹೇಳಿದಾಗ ಮತ್ತೆ ಇದನ್ನು ಕಲಿಯಕ್ಕೆ ಮತ್ತೆ ಇನ್ನೊಬ್ರ ಹತ್ರ ಹೋಗೋ ಅವಶ್ಯಕತೆ ಬರಬಾರ್ದು ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಅಷ್ಟೇ ನಾವು ಟೀಚ್ ಮಾಡೋದು. ಮತ್ತು ಇನ್ನು ಲೆವೆಲ್ 1ಅಲ್ಲಿ ನಾನು ಚಾಟ್ ಪ್ಯಾಟರ್ನ್ಸ್ ಅಂತ ಸುಮಾರು ಥಿಂಗ್ಸ್ ಹೇಳ್ಕೊಡ್ತೀನಿ, ವಿಚ್ ಈಸ್ ನಾಟ್ ನೆಸೆಸರಿ. ಅಂದರೆ ಕೆಲವು ಥಿಂಗ್ಸ್ ನಾನು ನಿಮಗೆ ಡೀಪಾಗಿ ಹೇಳ್ಕೊಡ್ತೀನಿ, ಬಟ್ ಆದರೂ ರಿಯಾಲಿಟಿನಲ್ಲಿ ಅದು ಅವಶ್ಯಕತೆ ಇರಲ್ಲ. ಬಟ್ ಯಾಕೆ ಸ್ಟಿಲ್ ನಾನು ಹೇಳ್ಕೊಡ್ತೀನಿ ಅಂತ ನೀವು ಕ್ವಶನ್ ಮಾಡೋದಾದರೆ ನಾನು ಹೇಳಲೇಬೇಕು. ಯಾಕಂತಂದರೆ ಇನ್ನೊಬ್ಬ ಬಂದು ಆ ಪ್ಲೇಸಲ್ಲಿ ನಿಮ್ಮನ್ನು ಸರ್ ಈ ಒಂದು ಪ್ಯಾಟರ್ನ ಹೇಳ್ಕೊಟ್ಟಿಲ್ಲ, ಇಲ್ಲಿ ಬಂದು ಇವರು ಇದು ಬೆಸ್ಟ್ ಪ್ಯಾಟರ್ನು ಸರ್ ನಂಗೆ ಹೇಳ್ಕೊಟ್ಟಿಲ್ಲ ಅನ್ನೋ ಒಂದು ಕೊರತೆ ಇರಬಾರ್ದು. ಆ್ಯಂಡ್ ಅವ್ರು ಅದನ್ನ ಇಟ್ಕೊಂಡು ನಿಮ್ಮ ಹತ್ರ ಬಿಸ್ನೆಸ್ ಮಾಡಬಾರ್ದು, ಅರ್ಥ ಆಯ್ತಾ. ಸೊ ನಿಮ್ಮನ್ನೇ ಟ್ರ್ಯಾಪ್ ಮಾಡಬಾರ್ದು ಮೇಜರ್ಲಿ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ನಿಮಗೆ ಬೋರ್ ಆದರೂ ಪರವಾಗಿಲ್ಲ, ದಯವಿಟ್ಟು ನಾನು ಮತ್ತೆ ಹೇಳ್ತಿದ್ದೀನಿ, ನೀಟಾಗಿ ಬರುವಂತಹ 1.5 ತಿಂಗಳು ಏನು ವೀಕ್ಲಿ ಪೋರ್ಷನ್ಸ್ ಇದೆ ನೀಟಾಗಿ ಕಲಿಬೇಕಾಗಿರುತ್ತೆ, ಓಕೆನಾ. ನೆಕ್ಸ್ಟು ಸೊ ನೋಡಿ, ಫಸ್ಟ್ ಸ್ಟ್ರಾಂಗ್ ಬೇಸ್ನ ಬಿಲ್ಡ್ ಮಾಡೋಕ್ಕೆ ನಾನು ಏನೆಲ್ಲ ತಿಳ್ಕೋಬೇಕು, ಏನೆಲ್ಲ ಕಲಿತ್ರೆ ನನಗೆ ಸ್ಟ್ರಾಂಗ್ ಬೇಸ್ ಅನ್ನೋದು ಬರುತ್ತೆ ನನ್ನ ಮೈಂಡಲ್ಲಿ. ನಾನೊಬ್ಬ ಪ್ರೊಫೆಷ್ನಲ್ ಟೆಕ್ನಿಕಲ್ ಅನಲಿಸ್ಟ್. ನಾನು ನೀಟಾಗಿ ನನ್ನ ಕಾನ್ಫಿಡೆನ್ಸ್ ಇದೆ. ಇನ್ನೊಬ್ಬ ಬಂದರೆ ನನ್ನ ಇನ್ನೊಬ್ಬರ ಹತ್ರ ಮಾತಾಡುವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಕಾನ್ಫಿಡೆಂಟಿಂದ ನಾನು ಮಾತಾಡ್ಬೋದು. ಸೊ ಅದು ಹೇಗೆ ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ, ಯಾವಾಗ ನಮ್ಮ ಒಳಗಡೆ ಸ್ಟ್ರಾಂಗ್ ನಾಲೆಡ್ಜ್ ಇರುತ್ತೋ ಆವಾಗ ತಾನೇ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ಬರೋದು. ಯಾವಾಗ ನಮ್ಮ ವೀಕ್ ನಾಲೆಡ್ಜ್ ಇರುತ್ತೋ ಆವಾಗ ನಾವು ಹೆಂಗೆ ಕಾನ್ಫಿಡೆಂಟಿಂದ ಮಾತಾಡೋಕ್ಕಾಗತ್ತೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಫಸ್ಟ್ ಆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋಕ್ಕೆ ಎಲ್ಲರೂ ಹಿಸ್ಟ್ರಿನ ಮರ್ತೋಗ್ತಾರೆ. ನನಗೆ ಬೇಜಾರಾಗುವಂತಹ ವಿಷಯ ಏನಂತಂದರೆ, ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹಿಸ್ಟ್ರಿನೇ ಮರ್ತೋಗ್ತಾರೆ. NSE BSE ಹೇಗೆ ಬಂದಿದೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ, SEBI ಯಾರು, ಅವ್ರ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಕ್ಲಿಯರಿಂಗ್ ಹೌಸಸ್ ಏನು, ಬ್ರೋಕಿಂಗು ಮತ್ತು ಇದಕ್ಕೆ ಕನೆಕ್ಟಿವಿಟಿ ಏನು ಎಕ್ಸ್ಚೇಂಜ್ಗೆ. ಸೊ ಇದೆಲ್ಲ ಈ ಬೇಸಿಕ್ಸ್ನ ಯಾವಾಗ ನೀವು ಕಲಿಯಲ್ವೋ, ಓನ್ಲಿ ಸ್ಟ್ರಾಟಜಿ, ಓನ್ಲಿ ಸ್ಕಿನ್ನರ್ ಅಂತ ಹೋಗ್ತಿರೋ, ಡೆಫಿನೆಟ್ಲಿ ಅವಾಗ ನೀವು ಒಬ್ಬ ಕಾನ್ಫಿಡೆಂಟ್ ಟ್ರೇಡರ್ ಆಗೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಅರ್ಥ ಆಯ್ತಾ. ಏನೋ ಸ್ಟ್ರಾಟಜಿ ರನ್ ಆಗ್ತಾ ಇದೆ, ಸ್ಕಿನ್ನರ್ ರನ್ ಆಗ್ತಾ ಇದೆ ಅಷ್ಟೇ ಹೊರತು ನಿಮಗೆ 4 ಜನ ಯಾರಾದರೂ ಒಂದು ಏನೋ ಕ್ವಶನ್ ಕೇಳಿದಾಗ ಅಥವಾ ನೀವು ನಿಮ್ಮ ಮಾತಾಡೋ ಶೈಲಿ ಇರುತ್ತಲ್ವ, ಅದರಲ್ಲಿ ಕಾನ್ಫಿಡೆನ್ಸ್ ಕಾಣಿಸಲ್ಲ. ಯಾವಾಗ ನಿಮ್ಮ ಕಾನ್ಫಿಡೆನ್ಸ್ ಬರುತ್ತೆ, ಯಾವಾಗ ನಿಮ್ಗೆ ಇದೆಲ್ಲ ಹಿಸ್ಟ್ರಿ ಗೊತ್ತಿದೆ ತಾನೇ ನಿಮ್ಗೆ ಇದೆಲ್ಲ ಕಾನ್ಫಿಡೆನ್ಸ್ ಬರೋದು. ಸೊ ಅದಕ್ಕೆ ನಾವು ಇಂಟ್ರಡಕ್ಷನ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಹಿಸ್ಟ್ರಿ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ 30 ಮಿನಿಟ್ಸ್ 20 ಮಿನಿಟ್ಸಲ್ಲಿ. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಬಂದು ಟೈಪ್ಸ್ ಆಫ್ ಬ್ರೋಕರ್ಸ್ ಮತ್ತು ಮಾರ್ಕೆಟ್ ಅನಾಲಿಸಿಸು. ಇನ್ನೂ ಒಂದು ಬರುತ್ತೆ ಇದರಲ್ಲಿ ನಮಗೆ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಟೈಪ್ಸ್ ಆಫ್ ಟ್ರೇಡಿಂಗ್, ಟೈಪ್ಸ್ ಆಫ್ ಟ್ರೇಡರ್ ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಮಾರ್ಕೆಟು. ಇದಿಷ್ಟು ಟಾಪಿಕ್ಸ್ ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ಬಟ್ ನಾವು ಡಿಸ್ಕಸ್ ಮಾಡ್ತೀವಿ, ಓಕೆನಾ. ನೆಕ್ಸ್ಟ್ ನಾವು ಬರೋ ಸೆಕೆಂಡ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತೀವಿ, ನಾಳೆ ಇದು ಇಂಟ್ರೊಡಕ್ಷನ್ ಇವತ್ತು ಮುಗಿದ್ರೆ ನಾಳೆ ಡೆಫಿನೆಟ್ಲಿ ಅದನ್ನು ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ 3ನೇ ಚಾಪ್ಟರ್ ಬಂದು ಟೆಕ್ನಿಕಲ್ ಇಂಡಿಕೇಟರ್ಸು. ಈಗ ಸೊ ಇಲ್ಲಿ ನೋಡಿ, ಮಾರ್ಕೆಟಲ್ಲಿ ವಿತ್ ಇಂಡಿಕೇಟರ್ಸು ಮಾರ್ಕೆಟ್ ತುಂಬ ಚೆನ್ನಾಗಿ ಒಳ್ಳೆ ಸಿಗ್ನಲ್ಸ್ ಕೊಡುತ್ತೆ, ವಿತೌಟ್ ಇಂಡಿಕೇಟರ್ಸು ಮಾರ್ಕೆಟ್ ತುಂಬ ಚೆನ್ನಾಗಿ ಒಳ್ಳೆ ಸಿಗ್ನಲ್ಸ್ ಕೊಡುತ್ತೆ. ಆದರೆ ಟೆಕ್ನಿಕಲ್ ಇಂಡಿಕೇಟರ್ಸ್ನ ಸುಮಾರು ಜನ ಟೀಚ್ ಮಾಡುವಾಗ ಏನು ಮಾಡ್ತಾರೆ ಅಂತಂದರೆ, ಯಾವುದು ಲೀಡಿಂಗ್, ಯಾವುದು ಲ್ಯಾಗಿಂಗ್ ಅಂತ ಹೇಳಲ್ಲ, ಯಾವುದು ಪ್ರೀಮಿಯಂ ಸೆಕ್ಷನ್ ಅಂತ ಹೇಳಲ್ಲ. ನಾವು ಎಲ್ಲ ಇಂಡಿಕೇಟರ್ಸು ನಾನಿಲ್ಲಿ ಒಂದು ಸಿಂಗಲ್ ರೋನಲ್ಲಿ ನಾನು ಎಷ್ಟು ಇದೆ, ನನಗೆ 15 ಇಂಡಿಕೇಟರ್ ಇದೆ, ಕರೆಕ್ಟ್ ಅಲ್ವಾ. ಈ 15 ಇಂಡಿಕೇಟರಲ್ಲಿ ಲೀಡಿಂಗ್ ಯಾವುದು, ಲ್ಯಾಗಿಂಗ್ ಯಾವುದು, ಪ್ರೀಮಿಯಮ್ ಯಾವುದು, ನಾನು ಆಲ್ರೆಡಿ ನಿಮಗೆ SOP ಕೆಲವರು ನಿಮ್ಗೆ ಶೇರ್ ಮಾಡಿದ್ದೇನೆ. ಸೊ ಆ SOPನಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಲೀಡಿಂಗ್, ಲ್ಯಾಗಿಂಗ್ ಮತ್ತು ಪ್ರೀಮಿಯಮ್ ಇಂಡಿಕೇಟರ್ಸ್ನ ಹೇಗೆ ಬಿಲ್ಡ್ ಮಾಡೋದು, ಅಂದರೆ ಅದ್ರ ಇಂಪಾರ್ಟೆನ್ಸ್ ಏನು, ಲೀಡಿಂಗ್ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡ್ತೀವಿ, ಲ್ಯಾಗಿಂಗ್ನ ಯೂಸ್ ಮಾಡ್ಕೊಂಡು ಹೇಗೆ ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡ್ತೀವಿ, ಪ್ರೀಮಿಯಮ್ನ ಯೂಸ್ ಮಾಡ್ಕೊಂಡು ಹೇಗೆ ಸ್ಟ್ರಾಟಜೀಸ್ ಬಿಲ್ಡ್ ಮಾಡ್ತೀವಿ. ಸೊ ಇದನ್ನು ಕ್ಲೀನಾಗಿ ಹೇಳ್ಕೊಡ್ತೇನೆ, ಅರ್ಥ ಆಯ್ತಾ. ಸೊ ಅದು ಬಂದು ಚಾಪ್ಟರ್ ನಂಬರ್ 3. ಆ್ಯಂಡ್ ಮೂವಿಂಗ್ ಟು ದಿ ಚಾಪ್ಟರ್ ನಂಬರ್ 4, ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್. ಸ್ನೇಹಿತರೆ, ನೀವು ಈವನ್ ಫಸ್ಟ್ ಸೆಷನ್ ಅಟೆಂಡ್ ಆಗ್ತಿದ್ರು ಸಹ ನಿಮ್ಮ ಕೆಲವರಿಗೆ ಒಂದು ಡೌಟ್ ಇರ್ಬೋದು, ಸರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಎಲ್ಲ ಕಲಿಬೇಕಾ ಅಂತ. ನೋಡಿ, ಸ್ಟಾಕ್ ಮಾರ್ಕೆಟ್ ಏನು ಈ ಟೆಕ್ನಿಕಲ್ ಅನಾಲಿಸಿಸ್ ಕಾನ್ಸೆಪ್ಟ್ ಇದೆ, ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಮಾತ್ರ ಮಸ್ಟ್ ಅದು, ಓಕೆನಾ. ಅದು ಮಸ್ಟು. ಯಾಕೆಂತಂದರೆ ಈಗ ಯಾವುದಾದ್ರು ಒಂದು ಸ್ಟಾಕ್ ಎಕ್ಸೋಷನ್ ಆಗ್ತಾ ಇದೆ ಅಥವಾ ಸ್ಟಾಕ್ ಬಾಟಮ್ ಔಟ್ ಆಗ್ತಾ ಇದೆ,
ಸ್ಟಾಕು ಗ್ರೀನ್ ಕ್ಯಾಂಡಲ್ ಬರ್ತದೆ, ರೆಡ್ ಕ್ಯಾಂಡಲ್ ಬರ್ತಾ ಇದೆ, ಹ್ಯಾಮರ್ ಬರ್ತಾ ಇದೆ ಟಾಪಲ್ಲಿ, ಶೂಟಿಂಗ್ ಸ್ಟಾರ್ ಬರ್ತದೆ. ಸೊ ಈ ಒಂದು ಏನು ಫಾರ್ಮೇಷನ್ ಇದೆ, ಇದರಿಂದ ನೀವು ಡಿಕೋಡ್ ಮಾಡೋದೇ ಆ ಫಾರ್ಮೇಷನಿಂದ ಮಾರ್ಕೆಟ್ನ. ರೆಸಿಸ್ಟೆನ್ಸ್ ಹತ್ರ ಶೂಟಿಂಗ್ ಸ್ಟಾರ್ ಬಂತು, ತುಂಬ ತುಂಬ ಇಂಪಾರ್ಟೆಂಟ್ ಲೊಕೇಶನ್ ಆಗಿರುತ್ತೆ. ಓಕೆನಾ. ಸೊ ನಿಮಗೆ ನೀವು ನೋಡಿರ್ತೀರಲ್ವಾ ಲೈನ್ ಚಾರ್ಟ್, ಬಾರ್ ಚಾರ್ಟ್ ಮತ್ತು ಏನು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂತ ಇದೆ. ಇದರಲ್ಲಿ ಮೇಯ್ನ್ ತುಂಬ ಫೇಮಸ್ ಆಗಿರೋದು ಬಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್. ನಾವು ಯೂಟ್ಯೂಬಲ್ಲಿ ಸಹ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಹೇಗೆ ಬಂತು ನಮಗೆ ಅಂತ. ಜಾಪನೀಸ್ ರೈಸ್ ಟ್ರೇಡರ್ಸ್ ಏನಿದ್ದಾರೆ 18th ಸೆಂಚುರಿನಲ್ಲಿ, ಅವರು ಏನು ಮಾಡ್ತಾಯಿದ್ರು ಅವಾಗ, ಕಮೋಡಿಟೀಸ್ ಮಾರ್ಕೆಟ್ ಅಂತ ಕರಿತಿದ್ವು ಅದನ್ನು ಜಾಪಾನಲ್ಲಿ. ಸೊ ಅವ್ರೇನು ಮಾಡ್ತಾಯಿದ್ರು ನೋಡಿ, ಜಪಾನ್ ಅವ್ರು ಎಷ್ಟು ಬುದ್ಧಿವಂತರಂದರೆ ಇವರು, ಅವ್ರಿಗೆ ಅವ್ರ ಕಂಟಿನ್ಯೂ ಅಷ್ಟೇ ಡೆವಲಪ್ಡ್ ಇದೆ. ನಾವು ಏನೀಗ 2025 ನಾವಿದ್ದರೆ, ಅವ್ರು 2055 2060 ಅವರಿದ್ದಾರೆ. ಅವ್ರ ಟೆಕ್ನಾಲಜಿ ಅಷ್ಟು ದೂರ ಇದೆ, ಅರ್ಥ ಆಯ್ತಾ. ಸೊ ನಮ್ಮ ಇಂಡಿಯನ್ ಎಕಾನಮಿ ಅಷ್ಟು ಅಂದರೆ ಕಂಪ್ಯಾರಿಟಿವ್ಲಿ ನಾವು ಅಷ್ಟು ಹಿಂದೆ ಇದೀವಿ, ಅವ್ರು ಅಷ್ಟು ಮುಂದ್ಗಡೆ ಇದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಸೊ ಈಗ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂತ ಬಂದಾಗ, ಅವರು ಆ 18th ಸೆಂಚುರಿನಲ್ಲಿ ಏನು ಮಾಡ್ತಾಯಿದ್ರು, ಇವತ್ತು ರೈಸು ಎಷ್ಟು ಓಪನ್ ಆಯಿತು, ಇವತ್ತು ಡೇ ಓಪನ್ ಎಷ್ಟು ಆ್ಯಕ್ಷನ್ ಆಗುತ್ತಲ್ಲ ರೈಸು, ಸೊ ಎಷ್ಟು ಓಪನ್ ಆಯಿತು, ಇವತ್ತು ಲೋಯೆಸ್ಟ್ ಪಾಯಿಂಟ್ ಎಷ್ಟು, ಹೈಯೆಸ್ಟ್ ಪಾಯಿಂಟ್ ಎಷ್ಟು, ಕ್ಲೋಸಿಂಗ್ ಎಷ್ಟು, ಓಪನ್ ಹೈ ಲೋ ಕ್ಲೋಸ್ ಅವತ್ತೇ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅವರು. ನೋಡಿ ಎಷ್ಟು ಬುದ್ಧಿವಂತರು ಇರು. ಸೊ ಅವಾಗ ರೆಕಾರ್ಡ್ ಮಾಡ್ತಾ ಮಾಡ್ತಾ ಇದು ಈ ಸ್ಟೀವ್ ನಿಸ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಮೇಜರ್ ಕಾಂಟ್ರಿಬ್ಯೂಷನ್ ಮಾಡಿರೋದು, ಅದನ್ನ ನಿಮ್ಗೆ ಹೇಳ್ಕೊಡ್ತೇನೆ ಕ್ಯಾಂಡಲ್ಸ್ಟಿಕ್ಕಲ್ಲಿ ತಿಳ್ಕೊಳ್ಳೋವಾಗ. ಆ ವ್ಯಕ್ತಿ ಏನು ಮಾಡ್ತಾನೆ, ಅಮೆರಿಕದವನು ಬೇಸಿಕಲಿ ಅಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಲೇಟರ್ನ ಇಟ್ಕೊಂಡು ಆ ಕಂಪ್ಲೀಟ್ ನಾಲೆಜ್ನ ಟ್ರಾನ್ಸ್ಫರ್ ಮಾಡ್ಕೊತಾನೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ, ಮತ್ತು ಅಲ್ಲಿಂದ ಆಟೋಮೆಟಿಕಲಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ನಾಲೆಜ್. ಸೊ ಅದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸು. ಸೊ ಇಲ್ಲಿ ಬಂದು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಡಬಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಈ ಮೂರನ್ನ ಮೇಜರ್ಲಿ ನಾವು ಸ್ಟಡಿ ಮಾಡ್ತೀವಿ. ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ 90% ನಾನು ಎಲ್ಲಿ ಯೂಸ್ ಮಾಡಲ್ಲ, ಅದು ಲರ್ನಿಂಗ್ ಪರ್ಪಸ್ ಅಂತಲೇ ಇಟ್ಕೋಬೋದು. ಬಟ್ ಸಿಂಗಲ್ ಆ್ಯಂಡ್ ಡಬಲ್ ಅಂತಿದೆಯಲ್ವಾ, ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಚಾರ್ಟ್ ಪ್ಯಾಟರ್ನ್ಸ್ ಡೆಫಿನೆಟ್ಲಿ ನಾನು ಯಾವುದೇ ಥರದ ಇಂಪಾರ್ಟೆನ್ಸ್ ಕೊಡಲ್ಲ ಇದಕ್ಕೆ, ಅರ್ಥ ಆಯ್ತಾ. ಸೊ ಚಾರ್ಟ್ ಪ್ಯಾಟರ್ನ್ಸ್ನ ನೀವು ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸ್ ಅಂತಲೂ ಕರಿಬೋದು, ಇದು ಟ್ರೆಡಿಷ್ನಲ್ ಟೆಕ್ನಿಕಲ್ ಅನಾಲಿಸಿಸ್ ಅಂತಲೂ ಕರಿಬೋದು, ಅಥವಾ ಓಲ್ಡ್ ಸಿಲೆಬಸ್ ಅಂತಲೂ ಕಲಿಬೋದು ಈ ಒಂದು ಪ್ಯಾಟರ್ನ್ಸ್ನ. ಆದರೂ ಯಾಕೆ ನಾವು ಈ ಪ್ಯಾಟರ್ನ್ಸ್ನ ಹೇಳ್ಕೊಡ್ತೀವಿ ಅಂತಂದರೆ ಸ್ನೇಹಿತರೆ, ಒನ್ ಟೈಮ್ ಲರ್ನಿಂಗು, ಲೈಫಲ್ಲಿ ಒಂದು ಸರಿ ತಾನೇ ಕಲಿತೀರಾ. ಎರಡನೇದು ಬಂದು ಈ ಒಂದು ಪ್ಯಾಟರ್ನ್ಸ್ ಮತ್ತು ಇನ್ನೊಬ್ಬರು ಬಂದು ಡಬಲ್ ಟಾಪ್ ಬಂತು, ತುಂಬ ಚೆನ್ನಾಗಿ ಬಿತ್ತು ಸ್ಟಾಕು, ಡಬಲ್ ಬಾಟಮ್ ಬಂತು, ಅಲ್ಲಿಂದ ನೆಕ್ಲೈನ್ ರೀಟ್ರೇಸ್ಮೆಂಟ್ ಆಗಿ ಬೌನ್ಸ್ ಆಯಿತು 1:10 ರಿವಾರ್ಡ್, ಅಂದರೆ ನೀವು ಅಟ್ರ್ಯಾಕ್ಟ್ ಆಗಬಾರ್ದು ಬೇರೆಯವರ ವಿಡಿಯೋಸ್ಗೆ ಅಂತ ಅಷ್ಟೇ. ಸೊ ಅದರಿಂದ ನಿಮಗೆ ಸ್ಟ್ರಾಂಗ್ ಬೇಸ್ನ ಬಿಲ್ಡ್ ಮಾಡಬೇಕಂದ್ರೆ ಎಲ್ಲನೂ ಕಲಿಬೇಕು, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ನಾವು ಇದಿಷ್ಟು ಪ್ಯಾಟರ್ನ್ಸ್ನ ಹೇಳ್ಕೊಡ್ತೇವೆ. ಚಾಪ್ಟರ್ 6 ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಆ್ಯಂಡ್ ಚಾಪ್ಟರ್ 7 ಫಿನಾನ್ಷಿಯಲ್ ಜಾರ್ಗನ್ಸ್ ಅಂತ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಜೊತೆಗೆ ಟ್ರೆಂಡ್ ಲೈನ್ಸ್ ಬರುತ್ತೆ, ಅದನ್ನ ನಾನು SOPನಲ್ಲಿ ಆ್ಯಡ್ ಮಾಡಲಿ. ಟ್ರೆಂಡ್ ಲೈನ್ಸ್ ಬರುತ್ತೆ, ಡಾವ್ ಥಿಯರಿ ಬರುತ್ತೆ, ಫಿಬೊನಾಕಿ ನಂಬರ್ಸ್ ಬರುತ್ತೆ, ಓಕೆನಾ. ಸೊ ಇದಿಷ್ಟು ಬಂದು ಲೆವೆಲ್ 1ಅಲ್ಲಿ ತಿಳ್ಕೊತೀನಿ. ಸೊ ಇದಿಷ್ಟು ಕಲ್ತ ಮೇಲೆ ನೆಕ್ಸ್ಟ್ ಲೆವೆಲ್ 2 ಅಂತ ಬರುತ್ತಲ್ವಾ. ಸೊ ಲೆವೆಲ್ 2ನಲ್ಲಿ ಇದೆಷ್ಟು ಚಾಪ್ಟರ್ 1 ಚಾಪ್ಟರ್. ಸೊ ಲೆವೆಲ್ 2ನಲ್ಲಿ ನಾನು ಏನು ಹೇಳ್ಕೊಡ್ತೀನಿ, ಕಂಪ್ಲೀಟ್ಲಿ ಪ್ರೂವೆನ್ ಸ್ಟ್ರಾಟಜೀಸ್, ಓಕೆನಾ. ಸೊ ಪ್ರೂವೆನ್ ಸ್ಟ್ರಾಟಜೀಸ್ ಅಲ್ಲಿ ಹೋದ್ಮೇಲೆ ನಾನು ನೀಟಾಗಿ ತೋರಿಸ್ಕೊಡ್ತೀನಿ ಆ ಸ್ಟ್ರಾಟಜೀಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ಈ ಸ್ಟ್ರಾಟಜೀಸ್ ಯಾಕೆ ಯುನೀಕ್ ಸ್ಟ್ರಾಟಜೀಸು ಕಂಪ್ಯಾರಿಟಿವ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ. ಆ್ಯಂಡ್ ಬೀಯಿಂಗ್ ಎ ಟೆಕ್ನಿಕಲ್ ಅನಲಿಸ್ಟ್ ಆಗಿ ನೀವು ಈ ಆ ಹಂತಕ್ಕೆ ಹೋಗೋಷ್ಟರಲ್ಲಿ ನೀವೇ ಸರ್ ನಾನೇ ಬಿಲ್ಡ್ ಮಾಡ್ತೀನಿ ಸರ್ ಸ್ಟ್ರಾಟಜಿ ಅಂತ ನೀವೇ ಹೇಳ್ತೀರಾ. ಅಂದರೆ ನಿಮ್ಗೆ ಅಡ್ವಾಂಟೇಜ್ ಏನಂತಂದರೆ, ನಾನು ಪ್ರತಿಯೊಂದು ಟೀಚ್ ಮಾಡೋವಾಗ ನಿಮಗೆ ಮೇಜರ್ ಅಡ್ವಾಂಟೇಜ್ ಏನಂತಂದರೆ, ಈ ಪ್ರತಿಯೊಂದು ಏನು ನೀವು ಇಲ್ಲಿ ನೋಡ್ತಿದ್ದೀರಾ ಇಲ್ಲ ಟೀಚ್ ಮಾಡೋವಾಗ ನಿಮಗೆ ಈ ಇಂಡಿಕೇಟರ್ನ ಹೇಳ್ಕೊಡೋದ್ರ ಜೊತೆಗೆ ಫಸ್ಟು ಆ ಇಂಡಿಕೇಟರ್ ಬೇಸಿಕ್ ಕಲಿತೀರಾ, ಆ ಇಂಡಿಕೇಟರ್ ಅಡ್ವಾನ್ಸ್ಮೆಂಟ್ ಕಲಿತೀರಾ, ಪ್ಲಸ್ ಆ ಇಂಡಿಕೇಟರ್ ಸ್ಕ್ರೀನರು ಸಹ ಕಲಿತೀರಾ. ಜಸ್ಟ್ ಥಿಂಕ್ ಮಾಡಿ, ಇಂಡಿಕೇಟರ್ ಬೇಸಿಕ್ಕು, ಇಂಡಿಕೇಟರ್ ಅಡ್ವಾನ್ಸ್ಡ್ ಅನಾಲಿಸಿಸು, ಇಂಡಿಕೇಟರ್ ಸ್ಕ್ರೀನರು, ಈ ಮೂರು ಇದೆ ನಿಮ್ಮ ಹತ್ರ, ಓಕೆನಾ. ಸೊ ಅದು ತುಂಬ ತುಂಬ ಗ್ರೇಟ್ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸ್ಕ್ರೀನರ್ಸ್ ಇದೆಯಲ್ವಾ, ಪ್ರತಿಯೊಂದು ಇಂಡಿಕೇಟರ್ ಸ್ಕ್ರೀನರ್ ಕಲಿಯೋದಿದೆಯಲ್ವಾ, ಅದು ಅಮೇಝಿಂಗ್ ಅದು. ಸೊ ಯಾಕೆ ನಾನು ಇದನ್ನು ಮತ್ತೆ ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ಜಸ್ಟ್ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ನೋಡಿ ಏನು ಕೆಲವು ನಾನು ಯಾರು ಇದು ಜಸ್ಟ್ ಫಾರ್ ತೋರಿಸ್ಕೊಡೋಕೆ ಅಷ್ಟೇ, ಯಾವುದೇ ಥರದ ಡಿಗ್ರಿ ಯಾವುದನ್ನು ಪ್ರಮೋಟ್ ಅಥವಾ ಡಿಗ್ರೇಡ್ ಅಂತಿಲ್ಲ. ಸೊ ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ, ಅರ್ಥ ಆಯ್ತಾ. ಇದು ಬಂದು ಅವ್ರದ್ದು ಸಾಫ್ಟ್ವೇರ್, ಇದು ನಾನೊಬ್ಬ ಸಾಫ್ಟ್ವೇರ್ ಟ್ರೈನರ್ ಇಂದ ಈ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಕೆಲಸ ಮಾಡ್ತಿದ್ದೆ. ಸೊ ನೋಡಿ ಈ ಸ್ಕಿನ್ನರ್ಸ್ ಏನಿದೆ, ಈಗ ನೀವೇನು ನಾನು ಹೇಳ್ಕೊಡ್ತೀನಲ್ವ ಸ್ಕಿನ್ನರ್ಸು, ಆ ಕಂಪ್ಲೀಟ್ ಸ್ಕಿನ್ನರ್ಸ್ ಬಂದು ಈ ಒಂದು ಸಾಫ್ಟ್ವೇರ್ ಬಂದು ಅದನ್ನೇ ಪ್ರೊವೈಡ್ ಮಾಡೋದು. ನೋಡಿ ಬರೀ ಸ್ಕಿನ್ನರ್ಸ್ಗೆ ಎಷ್ಟಿದೆ ನಿಮ್ಗೆ ಇಲ್ಲಿ ಪ್ರೈಸು, 20,900 ರೂಪೀಸು, ಓಕೆನಾ.
ಬರೀ ಸ್ಕ್ರೀನರ್ಗೆ ಅರ್ಥ ಮಾಡ್ಕೊಳ್ಳಿ. ಬರೀ ಆ ಸ್ಕಿನ್ನರ್ ಮತ್ತು ಅದರಲ್ಲಿರೋ ಟೂಲ್ಸು, ಸ್ಕಿನ್ನರ್ ಮತ್ತು ಡೆರಿವೇಟಿವ್ ಟೂಲ್ಸು, ಇದಕ್ಕೆ ₹20,900. ನಾನು ಇದನ್ನು ಬೇಕಾದ್ರೂ ಮಾಡ್ಬೋದಿತ್ತಾ ಸರ್? ಈಗ ನೋಡಿ, ನನ್ನ ಹತ್ರ ಎಲ್ಲ ಆಪ್ಷನ್ಸ್ ಇದೆ. ನಾನು ಏನು ಬೇಕಾದ್ರೂ ಮಾಡ್ಬೋದಿತ್ತು. ಈಗ ನಾನು ನಿಮ್ಮ ಹತ್ರ ತೊಗೊಂಡು ಸರ್ ಟೆಕ್ನಿಕಲ್ಸಸ್ ಹೇಳ್ಕೊಡ್ತೀನಿ, ಹೇಳ್ಕೊಡ್ತಾ ಸರ್ ಇದಕ್ಕೆ ಸ್ಕ್ಯಾನರ್ ಅಂತ ಬೇಕಾಗುತ್ತೆ ಸರ್, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್, ಇಲ್ಲಿ ಹೋದರೆ ಒಂದು ₹10,000 ₹20,000 ಪೇ ಮಾಡಿದ್ರೆ ನಿಮಗೆ ಅದು ಲೈಫ್ ಟೈಮ್ ಸ್ಕ್ಯಾನರ್ ಸಿಗುತ್ತೆ ಸರ್, ಇಲ್ಲ 1 ವರ್ಷಕ್ಕೆ ಸ್ಕ್ಯಾನರ್ ಸಿಗುತ್ತೆ ಅಂತ ಹೇಳ್ಬೋದಿತ್ತು. ಬಟ್ ನಾನು ಫ್ರೀಯಾಗೆ ಕೊಡ್ತೀನಿ ಇದೆಲ್ಲ. ಫ್ರೀಯಾಗಿ ಸಿಗೋವಾಗ ನನಗೆ ಯಾಕೆ ನಿಮ್ಮನ್ನ ಆ ಥರ ಒಂದು ಟ್ರ್ಯಾಪ್ಸ್ ಎಲ್ಲ ಹಾಕಲಿ? ಅರ್ಥ ಆಯ್ತಾ? ಸೊ ಅದಕ್ಕೆ ಹೇಳ್ತಿದ್ದೀನಿ, ಅದಷ್ಟು ಕಾಸ್ಟ್ಲಿ ಇದೆ ಸ್ಕ್ಯಾನರ್ಸ್ ಅನ್ನೋದು. ಬಟ್ ಇಲ್ಲಿ ನಾನು ನಿಮಗೆ ಕ್ಲೀನಾಗಿ, ನೀಟಾಗಿ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಅದನ್ನ ಇಂಪಾರ್ಟೆನ್ಸ್ನ ಅರ್ಥ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ರೈಟ್ ಪ್ರಾಪರ್ ವೇನಲ್ಲಿ. ನಾವು ದುಡ್ಡು ಕೊಟ್ಟರೆ ಮಾತ್ರ ಒಂದ್ಸರಿ ಏನಾಗುತ್ತೆ ನಮಗೆ ಅದ್ರ ವರ್ತ್ ಅನ್ನೋದು ಗೊತ್ತಾಗೋದು. ಸೊ ಅದಕ್ಕೆ ಹೇಳ್ತಿದ್ದೀನಿ, ಆ ಥರ ಮೈಂಡ್ ಸೆಟ್ಟಿಂದ ಹೊರಡೆ ಬನ್ನಿ. ಸ್ಕ್ಯಾನರ್ ತುಂಬ ತುಂಬ ಇಂಪಾರ್ಟೆಂಟು, ಅದನ್ನು ಫೋಕಸ್ ಮಾಡಿ ನಾನು ಹೇಳ್ಕೊಡ್ತೇನೆ. ಓಕೆನಾ? ಸೊ ಇದಿಷ್ಟು ನೀವು ಕಲಿಯುವಂಥ ಲೆವೆಲ್ 1. ಆ್ಯಂಡ್ ಲೆಟ್ಸ್ ಮೂವ್ ಟು ದಿ ಚಾಪ್ಟರ್ 1. ಚಾಪ್ಟರ್ 1ಅಲ್ಲಿ ಇಂಟ್ರೊಡಕ್ಷನ್ ಟು ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಸೊ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಹೋಪ್ ನಿಮ್ಮೆಲ್ಲರ ಹತ್ರ ಒಂದು ಪೆನ್ನು, ನೋಟ್ಬುಕ್ ಇದೆ ಅಂದ್ಕೊತೇನೆ. ಇಫ್ ಇನ್ ಕೇಸ್ ಇಲ್ಲ ಅಂತಂದರೆ ಎನಿಹೌ ಈ ಸೆಷನ್ ನಿಮಗೆ ರೆಕಾರ್ಡಿಂಗ್ ಸಿಗುತ್ತೆ. ಸೊ ನೆಕ್ಸ್ಟ್ ಸೆಷನಿಂದ ದಯವಿಟ್ಟು ಒಂದು ಪೆನ್ನು, ಒಂದು ನೋಟ್ಬುಕ್, ಇಫ್ ಇನ್ ಕೇಸ್ ಇಲ್ಲ ಅಂತಂದರೆ ಇದೆ ಅಂದರೆ ಇಟ್ಸ್ ಗುಡ್ ಟು ಗೋ. ಸೊ ನಾನು ನಿಮಗೆ ಎಲ್ಲೂ ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಒಂದು ಪೆನ್ ಆ್ಯಂಡ್ ಬುಕ್ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಒಂದು ಇದನ್ನ ಇಟ್ಕೊಳ್ಳಿ, ಅಂದರೆ ಸ್ಕೇಲ್ ಬರುತ್ತಲ್ವ, ನಾರ್ಮಲ್ಲು 30 ಸೆಂಟಿಮೀಟರ್ ಅಥವಾ ಲಾಂಗ್ ಸ್ಕೇಲ್ ಅಂತ ಏನು ಬರುತ್ತೆ. ಸೊ ಅದೊಂದು ಸ್ಕೇಲ್ ಇಟ್ಕೊಳ್ಳಿ. ಆ್ಯಂಡ್ ಸ್ಕೇಲ್ ಜೊತೆಗೆ ಇಫ್ ಪಾಸಿಬಲ್ ಒಂದು ಸ್ಕೆಚ್ ಪೆನ್ನು ಸಹ ಬೈ ಮಾಡಿ. ಅಂದರೆ ರೆಡ್ಡು, ಗ್ರೀನು, ಬ್ಲೂ ಈ 3 ಬೈ ಮಾಡಿದ್ರೆ ಸಾಕು. ಇಲ್ಲ ಅಂತಂದರೆ ಒಂದು ಸ್ಮಾಲ್ ಪ್ಯಾಕ್ ಅದೆಷ್ಟೊಂದು ₹15-20 ಇರುತ್ತೆ, ಒಂದು ಸ್ಮಾಲ್ ಸ್ಕೆಚ್ ಪೆನ್ನು. ಅದರಲ್ಲೇ ನಮ್ಮ ಏನು ರಿಕ್ವೈರ್ಮೆಂಟ್ ಮುಗ್ದೋಗುತ್ತೆ. ಓಕೆನಾ? ಒಂದು ಸ್ಮಾಲ್ ಸ್ಕೆಚ್ ಪೆನ್ಸು ಸಹ ಇಟ್ಕೊಂಡಿರಿ. ಆ್ಯಂಡ್ ಪೆನ್ಸಿಲ್ ಇಟ್ಕೊಂಡಿರಿ ಇಫ್ ಪಾಸಿಬಲ್. ಪೆನ್ಸಿಲ್ ಎಲ್ಲಾದರೂ ನಿಮಗೆ ಫಸ್ಟ್ ನೀವು ಡ್ರಾ ಮಾಡೋವಾಗ ಪೆನ್ಸಿಲಲ್ಲಿ ಡ್ರಾ ಮಾಡಿ, ಮತ್ತು ಬೇಗ ಸ್ಕೆಚ್ ಯೂಸ್ ಮಾಡ್ಬೋದು. ಓಕೆನಾ? ಸೊ ಇದು ಪೆನ್ಸಿಲ್ಲು, ಸ್ಕೇಲು ಆ್ಯಂಡ್ ಸ್ಕೆಚ್ ಪೆನ್ಸು ಆ್ಯಂಡ್ ಬುಕ್ಕು, ಒಂದು ನೋಟ್ ಬುಕ್. ಓಕೆನಾ? ಸೊ ಇದಿಷ್ಟು ಮೇಂಟೈನ್ ಮಾಡಿ. ಇದ್ರ ಜೊತೆಗೆ ನಾನು ನಿಮಗೆ ಈ ಒಂದು ಏನು PDF ಇದೆ, PDF ಸಹ ಶೇರ್ ಮಾಡ್ತೇನೆ. ಈ PDF ಸಹ ರೆಫರೆನ್ಸ್ ಆಗಿ ಇಟ್ಕೊಂಡಿರಿ. ಇವೆರಡೂ ಸಹ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ನಾನು ನಿಮ್ಮನ್ನು ಓದಿ ಅಂತ ಎಲ್ಲೂ ಡಿಮ್ಯಾಂಡ್ ಮಾಡಲ್ಲ, ಓದೋ ಅವಶ್ಯಕತೆ ಇಲ್ಲ. ಯಾಕಂದರೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ನಾನು ಅಷ್ಟು ನೀಟಾಗಿ ಯಾವುದೇ ಬುಕ್ ಓದಬೇಕಾಗಿರೋ ಅವಶ್ಯಕತೆ ಇಲ್ದಿರಾನೆ ನೀವು ಒಬ್ಬ ವೆರಿ ಗುಡ್ ಅನಾಲಿಸ್ಟ್, ಟೆಕ್ನಿಕಲ್ ಅನಾಲಿಸಿಸ್ನ ಮಾಡೋಕ್ಕೆ ಆ ಹಂತಕ್ಕೆ ರೀಚ್ ಮಾಡೋಷ್ಟು ಅನ್ನೋ ಕೆಪಬಿಲಿಟೀಸ್ ಇದೆ ನನಗೆ. ಆ್ಯಂಡ್ ನಮಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಮೇಯ್ನ್ಲಿ ನಮಗೆ NSC ಮತ್ತು BSC ಅಂತ ಬರುತ್ತೆ. ಓಕೆನಾ? ಸೊ NSC ಮತ್ತು BSC ಅನ್ನೋದು ಎಕ್ಸ್ಚೇಂಜಸ್ಸು. ಫಸ್ಟ್ ಥಿಂಗ್ ನಾವು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಇಟ್ಸ್ ಅ ಪ್ಲೇಸ್. ಏನು ಪ್ಲೇಸ್ ಅದು? ಅದೊಂದು ಆನ್ಲೈನ್, ಏನು ನಾವು ನೋಡ್ತೇವೆ, ಇಟ್ಸ್ ಅ ಆನ್ಲೈನ್ ಪ್ಲೇಸ್ ಅದು. ಓಕೆನಾ? ಸೊ ಅಲ್ಲಿ ನಾವು ಏನು ಮಾಡ್ತೀವಿ, ನಾವಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನ ಡಿಮೆಟರಲೈಸ್ಡ್ ಫಾರ್ಮ್ ಅಂತ ಕರೀತೀವಿ. ಡಿಮೆಟರಲೈಸ್ಡ್ ಅಕೌಂಟ್, ಡಿಮ್ಯಾಟಕ್ಕೆ ಫುಲ್ ಮೀನಿಂಗ್ ಡಿಮೆಟರಲೈಸ್ಡ್ ಅಂದರೆ ಯಾವುದೇ ಥರದ ಫಿಸಿಕಲ್ ಡಾಕ್ಯುಮೆಂಟ್ಸ್ ಇರಲ್ಲ. ಇದು ಡಿಮೆಟರಲೈಸ್ಡ್ ಆನ್ಲೈನ್ ಅಂತ ಕರಿತೀವಿ. ಸೊ ಆ ಆನ್ಲೈನ್ ಏನು ಪ್ಲೇಸ್ ಇದೆ, ಟರ್ಮಿನಲ್ ಇದೆ, ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನ ಬೈ ಮತ್ತು ಸೆಲ್ ಮಾಡ್ತೇವೆ. ಓಕೆನಾ? ಬೈ ಆ್ಯಂಡ್ ಸೆಲ್ ಇಂದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಈಗ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದಾಗ ಏನೆಲ್ಲ ಬರುತ್ತೆ ನಮಗೆ? ಒಂದು ಫಸ್ಟ್ ಪ್ರಿಯಾರಿಟಿ ಬಂದು ನಮಗೆ ಈಕ್ವಿಟಿ ಶೇರ್ಸ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಈಕ್ವಿಟಿ ಶೇರ್ಸು. ಓಕೆನಾ? ಸೊ ಈಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ದೆನ್ ಸೆಕೆಂಡ್ ಏನಿರುತ್ತೆ? F&O. ಓಕೆನಾ? ಇದು ಫೈನಾನ್ಷಿಯಲ್ ಪ್ರಾಡಕ್ಟೇ, ಅರ್ಥ ಆಯ್ತಾ? ಸೊ F&O, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಕರಿತೀವಿ, ಅಥವಾ ಇದನ್ನ ಡೆರಿವೇಟಿವ್ ಅಂತಲೂ ಕರೀತಾರೆ, ಅರ್ಥ ಆಯ್ತಾ? ಕ್ಲಬ್ ಟುಗೆದರ್ ಡೆರಿವೇಟಿವ್ಸು. ಆ್ಯಂಡ್ ಥರ್ಡ್ ಥಿಂಗ್ ಬಂದು ಬಾಂಡ್ಸು. ಓಕೆನಾ? ಬಾಂಡ್ಸ್ ಅಂತ ಬರುತ್ತೆ, ಗೌರ್ನಮೆಂಟ್ಸ್ ಆ್ಯಂಡ್ ಸಮ್ ಅಥಾರಿಟೀಸ್ ಇಶ್ಯೂ ಮಾಡುತ್ತೆ, ಅದನ್ನ ಬಾಂಡ್ಸ್ ಅಂತ ಕರಿತೀವಿ. ಫೋರ್ತ್ ಒನ್ ಏನು ಬರುತ್ತೆ ನಮಗೆ? MFs ಅಂದರೆ ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ಓಕೆನಾ? ಫಿಫ್ತ್ ಒನ್ ಬಂದು ಕಮೋಡಿಟೀಸು. ಸೊ ಕಮೋಡಿಟೀಸು ಸಹ ನಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀವಿ. ಕಮೋಡಿಟೀಸ್ ಯಾವುದೆಲ್ಲ ಇದೆ ನಮಗೆ? ನ್ಯಾಚುರಲ್ ಗ್ಯಾಸ್, ಗೋಲ್ಡ್, ಕ್ರೂಡ್ ಆಯಿಲ್, ಸಿಲ್ವರ್, ಇದೆಲ್ಲ ಬಂದು ಕಮೋಡಿಟೀಸ್ ಸೆಗ್ಮೆಂಟಲ್ಲಿ ಬರುತ್ತೆ. ಅದಕ್ಕೆ MCX ಅಂತ ಸಪ್ರೇಟ್ ಎಕ್ಸ್ಚೇಂಜ್ ಇದೆ, ಅದು ಹೇಳ್ತೀನಿ. ಸೊ ಇದೆಲ್ಲ ಬಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಈಕ್ವಿಟಿ F&O, ಇಂಡೆಕ್ಸ್ F&O, ಬಾಂಡ್ಸು, ಮ್ಯೂಚುವಲ್ ಫಂಡ್ಸು, ಕಮೋಡಿಟೀಸು. ಸೊ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ಈ ಎಲ್ಲದಕ್ಕೂ ನಿಮ್ಗೆ ಆಕ್ಸೆಸ್ ಇರುತ್ತೆ, ಅರ್ಥ ಆಯ್ತಾ? ಸೊ ಈಕ್ವಿಟಿ ಶೇರ್ಸ್ನ ನೀವು ಬೈ ಸೆಲ್ ಮಾಡ್ಬೋದು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನ ಬೈ ಸೆಲ್ ಮಾಡ್ಬೋದು, ಬಾಂಡ್ಸ್ನ ಬೈ ಸೆಲ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸ್ನ ಬೈ ಸೆಲ್ ಮಾಡ್ಬೋದು, ಕಮೋಡಿಟೀಸ್ನ ಬೈ ಸೆಲ್ ಮಾಡ್ಬೋದು. ಇದಿಷ್ಟು ನಿಮ್ಗೆ ಆಕ್ಸೆಸ್ ಇರುತ್ತೆ. ಈ ಒಂದು ಏನು ಪ್ರಾಡಕ್ಟ್ಸ್ ಇದೆ, ಇದನ್ನ ಬೈ ಸೆಲ್ ಮಾಡುವಂತಹ ಲೊಕೇಶನ್ ಅಥವಾ ಆ ಸ್ಥಳ, ಪ್ಲೇಸ್ ಏನಿರುತ್ತೆ, ಆ ಪ್ಲೇಸ್ನ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ.
ಓಕೆನಾ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನಂತ ಗೊತ್ತಾಯ್ತಲ್ಲ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಟ್ರೇಡ್ ಆಗುವಂತಹ ಒಂದು ಸ್ಥಳ ಅದು. ಸೊ ಇದು ಕ್ಲಾರಿಟಿ ಇರಲಿ, ಓಕೆನಾ. ನೆಕ್ಸ್ಟು ಸ್ಟಾಕ್ ಮಾರ್ಕೆಟ್ ಏನೋ ನಮ್ಗೆ ಅರ್ಥ ಆಯಿತು. ನೆಕ್ಸ್ಟ್ ಏನಿರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ, ಎಕ್ಸ್ಚೇಂಜಸ್ ಅಂತ ಬರುತ್ತೆ. ಫಸ್ಟ್ ನಮಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಈಗ ಯು ಎಸ್ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ನಮಗೆ ವಾಲ್ ಸ್ಟ್ರೀಟ್ ಅಂತ ಕರೀತಾರೆ ಅವ್ರನ್ನ. ಬೇಸಿಕಲಿ ಯು ಎಸ್, ನಮ್ಮ ಇಂಡಿಯನ್ ಮಾರ್ಕೆಟ್ನ ದಲಾಲ್ ಸ್ಟ್ರೀಟ್ ಅಂತ ಕರೀತಾರೆ, ಓಕೆನಾ. ಸೊ ವಾಲ್ ಸ್ಟ್ರೀಟ್ ಅಂದರೆ ಅಲ್ಲಿ ನಮಗೆ ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ನ ನೀವು ಯಾವುದೇ ಒಂದು ಕಂಟ್ರಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದಾಗ ನಿಮ್ಗೆ ಫಸ್ಟ್ ಮೈಂಡಲ್ಲಿ ಬಂದುಬಿಡಬೇಕು ಅವ್ರ ಎಕ್ಸ್ಚೇಂಜಸ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ಚೇಂಜಸ್ ಇಸ್ ನಥಿಂಗ್ ಬಟ್ ಅ ಸ್ಟಾಕ್ ಮಾರ್ಕೆಟ್. ಯಾಕೆಂದರೆ ಎಕ್ಸ್ಚೇಂಜಸಲ್ಲೇ ಎಲ್ಲ ನಡೆಯೋದು, ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಹೇಳ್ಕೊಡ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಎರಡು ರನ್ ಆಗೋದೇ ಎಕ್ಸ್ಚೇಂಜ್ ಮುಖಾಂತರ. ಎಕ್ಸ್ಚೇಂಜ್ ಇಲ್ಲ ಅಂದರೆ ನೋ ಸ್ಟಾಕ್ ಮಾರ್ಕೆಟ್, ಅರ್ಥ ಆಯ್ತಾ. ಸೊ ಅದರಿಂದ ಎಕ್ಸ್ಚೇಂಜಸ್ ಅಂತ ಕರಿತೀವಿ. ಎಕ್ಸ್ಚೇಂಜಸ್ ಬಂದು ನಮ್ಮ ಇಂಡಿಯಾದಲ್ಲಿ ಒಂದು NSE, ಇನ್ನೊಂದು ಬಂದು BSE, ಇನ್ನೊಂದಿದೆ MCX ಅಂತ ಕರಿತೀವಿ. ಇನ್ನೊಂದು ಎಕ್ಸ್ಚೇಂಜ್ ಇದೆ MCX, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತ ಕರಿತೀವಿ. ನಾವು ಯಾಕೆ ಇದನ್ನು ಸ್ಟಡಿ ಮಾಡಲ್ಲ ಅಂತಂದರೆ, ನಾವು ಕಮೋಡಿಟೀಸಲ್ಲಿ ಟ್ರೇಡ್ ಮಾಡಲ್ಲ, ಅರ್ಥ ಆಯ್ತಾ. ಕಮೋಡಿಟೀಸಲ್ಲಿ ನಿಮ್ಗೆ ಯಾವುದೇ ಥರದ ಸ್ಪಾಟ್ ಮಾರ್ಕೆಟ್ ಇಲ್ಲ, ನಿಮ್ಗಿರೋದು ಓನ್ಲಿ F&O, ಫ್ಯೂಚರ್ಸ್ ಮತ್ತು ಆಪ್ಷನ್ಸು. ಬಟ್ ಬೇಸಿಕ್ ನಾಲೆಜ್ನ ತಿಳ್ಕೊಂಡಿರೋಣ. ಬಟ್ ಟ್ರೇಡಿಂಗ್ ಮಾಡ್ತೀವ, ಏನು ಟೆಕ್ನಿಕಲ್ ಅನಾಲಿಸಿಸ್ ಕಲಿತೀರಾ ಅದೇ ಅನಾಲಿಸಿಸನ್ನು ಸಹ ನಾವು ಕಮೋಡಿಟೀಸಲ್ಲಿ ಅಪ್ಲೈ ಮಾಡೋದು, ಫಾರೆಕ್ಸಲ್ಲಿ ಅಪ್ಲೈ ಮಾಡೋದು, ಎಲ್ಲೋದ್ರೂ ಅದನ್ನೇ ಅಪ್ಲೈ ಮಾಡೋದು, ಓಕೆನಾ. ಸೊ ನಾನು ನಿಮಗೆ ಈಕ್ವಿಟಿ ಪ್ರಾಡಕ್ಟ್ಸಲ್ಲಿ ಇನ್ನೊಂದು ಬರುತ್ತೆ, ನಾನು ನಿಮಗೆ ಶೇರ್ಸು, ಬಾಂಡ್ಸು, ಈ F&O ಅಂತ ಏನು ಹೇಳಿದೆ, ಅಲ್ಲಿ ಕರೆನ್ಸಿ ಅಂತಲೂ ಬರುತ್ತೆ. ಕರೆನ್ಸಿ ಅಂದರೆ ನೀವು ಕೇಳಿರ್ತೀರ, ರುಪಿ ವ್ಯಾಲ್ಯೂ ಬಿದ್ದೋಗ್ತಾ ಇದೆ ಅಂತ ಹೇಳ್ತಾರೆ. ರುಪಿ ವ್ಯಾಲ್ಯೂ ಬಿದ್ದೋಗ್ತಾ ಇದೆ, ಗೋಲ್ಡ್ ಮೇಲೆ ಹೋಗ್ತಾ ಇದೆ, ಗೋಲ್ಡ್ ಪ್ರೈಸ್ ರೈಸ್ ಆಗ್ತಾ ಇದೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ನೀವು ಇಲ್ಲೇ ನೋಡೋದು, ಸ್ಟಾಕ್ ಮಾರ್ಕೆಟಲ್ಲೇ ಅದೆಲ್ಲ ನಿಮಗೆ ವ್ಯಾಲ್ಯೂ ಗೊತ್ತಾಗೋದು. ಇವತ್ತು ರುಪಿ ಬಿದ್ದೋಯ್ತು, 70 ಪೈಸೆ ಬಿದ್ದೋಯ್ತು, ಇವತ್ತು ₹1 ರುಪಿ ವ್ಯಾಲ್ಯೂ ಬಿದ್ದೋಯ್ತು ಇವತ್ತು ಅಂತ ಹೇಳ್ತಾರೆ. ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ? ನ್ಯೂಸಲ್ಲಿ ಹೋಗಿದ್ದೆಲ್ಲ ಕೇಳ್ತೀವಿ, ಅವ್ರಿಗೆ ಏನಿದು ಹಿಂಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನೀವು ಪ್ರತಿದಿನ ರುಪಿ ವ್ಯಾಲ್ಯೂ ಏನು ಅಂತ ನಿಮ್ಮ ಅಕೌಂಟಲ್ಲೇ ನೋಡ್ಬೋದು. ನಮ್ಮ ರುಪಿ ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ, ಡಾಲರ್ ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ, ಬೇರೆ ಕರೆನ್ಸೀಸ್ ಜೊತೆಗೆ ನಮ್ಮ ರುಪಿ ವ್ಯಾಲ್ಯೂ ಎಷ್ಟು ಅಂತ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಅದನ್ನು ತೋರಿಸ್ಕೊಡ್ತಾನೆ, ಓಕೆನಾ. ಸೊ ದಿಷ್ಟು ಇಂಟ್ರೊಡಕ್ಷನ್. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ, ಆ್ಯಂಡ್ BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಆ್ಯಂಡ್ SEBI ಬಂದು ರೆಗ್ಯುಲೇಟರ್ ಆಗಿರ್ತಾರೆ. ಅದು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಇದು ನಮ್ಮ ಇಂಡಿಯನ್ ಇಂಟ್ರೊಡಕ್ಷನಲ್ಲಿ ಇವ್ರು ಮೂವರು ಮೇಯ್ನ್, NSE, BSE ಮತ್ತು SEBI, ಈ ಮೂವರು ಬರ್ತಾರೆ. ಈ ಮೂವರು ಏನಿದ್ದಾರೆ ಇವರಿಬ್ಬರನ್ನ ಎಕ್ಸ್ಚೇಂಜ್ ಅಂತ ಕರಿತೀವಿ. NSE ಮತ್ತು BSEನ ಎಕ್ಸ್ಚೇಂಜಸ್ ಅಂತ ಕರಿತೀವಿ. ಆ್ಯಂಡ್ SEBIನ ಬಂದು ರೆಗ್ಯುಲೇಟರ್ ಅಂತ ಕರಿತೀವಿ. ರೆಗ್ಯುಲೇಟರ್ ಈಸ್ ನಥಿಂಗ್ ಬಟ್ ಮಾರ್ಕೆಟ್ ಇಂಟಿಗ್ರಿಟಿನ ಮೇಂಟೈನ್ ಮಾಡೋದು. ಮಾರ್ಕೆಟ್ ಇಂಟಿಗ್ರಿಟಿ ಅಂತಂದರೆ, ಈಗ ನನ್ನ ಹತ್ರ ಲೆಟ್ಸ್ ಒಂದು 5 ಕೋಟಿ, ಒಂದು 10 ಕೋಟಿ ರೂಪಾಯಿ ಇದೆ, ಸ್ಟಾಕ್ ಶೇರ್ ಬಂದು ಒಂದು 1 CR ವರ್ತ್, ಲೆಟ್ಸ್ ಮಾರ್ಕೆಟ್ ಕ್ಯಾಪ್ ಇದೆ, ಅದ್ರೊಳಗೆ ಮ್ಯಾನಿಪುಲೇಟ್ ಮಾಡ್ಬೋದು, ಯಾರು ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು. ಮಾರ್ಕೆಟ್ ಇಂಟಿಗ್ರಿಟಿ ಅಂತಂದರೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅವಾಗ ಬರುತ್ತಾ. ಈಗ ಸ್ಟಾಕ್ನ ಸಡನ್ನಾಗಿ ಈ ಥರ ಎತ್ಕೊಂಡೋಗಿ ಲೆಟ್ಸೆ ಇನ್ವೆಸ್ಟರ್ ಏನು ಮಾಡ್ತಾನೆ, ಸಡನ್ನಾಗಿ ಈ ಥರ ಪ್ರೈಸ್ ಹೋದರೆ 98 ರುಪೀಸ್ಗೆ ಬೈ ಮಾಡ್ತಾನೆ, ಅಲ್ಲಿಂದ ಸಡನ್ನಾಗಿ ಎತ್ಕೊಂಬಂದು ಲೆಟ್ಸೆ ಒಂದು 10 ರೂಪಾಯಲ್ಲಿ ಇಡ್ತಾನೆ, ಅರ್ಥ ಆಯ್ತಾ. ಸೊ 98 ರುಪೀಸ್ ಅಥವಾ 100 ರುಪೀಸ್ ಬೈ ಮಾಡಿರುವಂಥ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ 10 ರೂಪಾಯಿಗೆ ಬಿದ್ದೋಯ್ತಂದರೆ ಅವನ ಪರಿಸ್ಥಿತಿ ಏನಾಗಬೇಕು ಪಪ್ಪ, ಅರ್ಥ ಆಯ್ತಾ. ಒಂದೇ ದಿನಕ್ಕೆ ಬೀದಿ ಬರಬೇಕು, ಕರೆಕ್ಟ್ ಅಲ್ವಾ. ಸೊ ಈ ಥರ ಒಂದು ಸಿಚುವೇಶನ್ಸು, ಇನ್ಸೈಡರ್ ಟ್ರೇಡಿಂಗು, ವಾಲ್ಯೂಮ್ ಮ್ಯಾನಿಪುಲೇಷನ್ನು, ಪ್ರೈಸ್ ಮ್ಯಾನಿಪುಲೇಷನ್ನು, ಏನೇನೋ ಅಂದರೆ ಸ್ಪೂಫ್ ಟ್ರೇಡಿಂಗು, ಪಂಪ್ ಆ್ಯಂಡ್ ಡಂಪ್ ಅಂತ ಸುಮಾರು ಮಾರ್ಕೆಟಲ್ಲಿ ಮ್ಯಾನಿಪುಲೇಟರ್ಸ್ ಇದ್ದಾರೆ. ಇವ್ರನ್ನ ಆಪರೇಟರ್ ಅಂತ ಕರಿತೀವಿ, ಓಕೆನಾ. ಈ ಆಪರೇಟರ್ಸ್ನ ಕಂಟ್ರೋಲ್ ಮಾಡಿ ಒಂದು ಒಳ್ಳೆ ಪ್ಲ್ಯಾಟ್ಫಾರಮು ಇನ್ವೆಸ್ಟರ್ಗೆ ಕಾನ್ಫಿಡೆನ್ಸ್ನ ಕೊಡೋಕ್ಕೆ ಒಬ್ಬ ರೆಗ್ಯುಲೇಟರ್ ಅಂತ ಕರಿಬೋದು. ಇಟ್ಸ್ ನಥಿಂಗ್ ಬಟ್, ಈಗ ನಾವು ನಾರ್ಮಲ್ಲಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಏನಾದರೂ ಒಂದು ಮಿಸ್ ಆಯಿತು, ಇಲ್ಲ ಏನಾದರೂ ನಮ್ಗೆ ಏನಾದರೂ ಇಶ್ಯೂಸ್ ಆಯಿತು, ಈಗ ನನಗೆ ಯಾರಾದರೂ ಒಬ್ಬ ವ್ಯಕ್ತಿಯಿಂದ ಗಲಾಟೆ ಆಯಿತು ಅಂದರೆ ಇಮಿಡಿಯೇಟ್ ನಾವೆಲ್ಲ ಹೋಗ್ತೀವಿ, ಪೊಲೀಸರ ಹತ್ರ ಹೋಗಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಈ ನಮ್ಮ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ನನಗೆ ಶೇರ್ಸ್ ಸಿಕ್ಕಿಲ್ಲ, ಶೇರ್ಸ್ ಮ್ಯಾನಿಪುಲೇಟ್ ಆಗಿದೆ, ವಾಲ್ಯೂಮ್ ಮ್ಯಾನಿಪುಲೇಟ್ ಆಗ್ತಾಯಿದೆ ಅಂದರೆ ನಾವು ಹೋಗಿ ಫಸ್ಟ್ ಮಾಡೋ ಕಂಪ್ಲೇಂಟ್ ಬಂದು ಸೆಬಿ ಈಸ್ ನಥಿಂಗ್ ಬಟ್ ಪೊಲೀಸ್ ಅಂತಲೇ ಕರಿಬೋದು, ಯಾವುದಕ್ಕೆ, ಫೈನಾನ್ಷಿಯಲ್ ಮಾರ್ಕೆಟ್ಸ್ಗೆ, ಓಕೆನಾ. ಸೊ ಅದು ಅವರು ರೆಗ್ಯುಲೇಟರ್ ಅಂತ ಕರಿತೀವಿ ಅವ್ರನ್ನ. ಈಗ ನೋಡಿ, ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಬಂದಾಗ ಫಸ್ಟ್ ನಮಗೆ BSE ಬರುತ್ತೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೇವೆ, BSE. ಆ್ಯಂಡ್ ನೆಕ್ಸ್ಟ್ ಬಂದು NSE ಅಂತ ಕರಿತೇವೆ. ನೀವು ನೋಡಿ, ಫಸ್ಟು ನಾನು ಅಗೇನ್ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಫಸ್ಟ್ 3 ಸೆಷನ್ ಇಂಟ್ರೊಡಕ್ಷನ್ ಸೆಷನ್ಸ್ ಇರುತ್ತೆ. ಆದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ಈ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಈ 3 ಸೆಷನ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಹೋಗೋಣ ಪ್ರಾಕ್ಟಿಕಲ್ ನಾಲೆಜಲ್ಲಿ. ಅಲ್ಲಿ ನೀವು ಎಂಜಾಯ್ ಮಾಡ್ತೀರಾ, ಇಂಡಿಕೇಟರ್ಸು, ಫ್ಲಾಟಿಂಗ್, ಅಲ್ಲಿಂದ ಪ್ರೈಸ್ ಪ್ರಿಡಿಕ್ಷನ್ಸು, ತುಂಬ ಚೆನ್ನಾಗಿರುತ್ತೆ ಸೆಷನ್ಸು, ಓಕೆನಾ. ಸೊ ಈ ಇಂಟ್ರೊಡಕ್ಷನ್ ಸಹ ಇವೆನ್ ನನಗೆ ನೀಟಾಗಿ ಕೇಳಿಸ್ಕೊಳ್ಳಿ, ಯಾಕಂದರೆ ಇದನ್ನೇ ನಿಮ್ಗೆ ಹೆಲ್ಪ್ ಮಾಡೋದು. ಯಾವಾಗ ನಮ್ಮ
ಹಿಸ್ಟ್ರಿ ಸ್ಟ್ರಾಂಗ್ ಆಗಿರುತ್ತೋ, ನಮ್ಮ ಫಂಡಮೆಂಟಲ್ ಬೇಸ್ ಸ್ಟ್ರಾಂಗ್ ಆಗಿರುತ್ತೋ, ಅವಾಗ ನಾವು ನಮ್ಮ ಕಾನ್ಫಿಡೆನ್ಸ್ ಸಹ ಹಾಗೆ ಇರುತ್ತೆ ಮಾತಾಡುವಾಗ. ಅದಕ್ಕೋಸ್ಕರ ನೆಕ್ಸ್ಟು BSc ಅಂತ ಬಂದಾಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ನೋಡಿ, ಈ BSc ಇದು ಸ್ಟಾರ್ಟ್ ಆಗಿದ್ದು ಬಂದು ಬಿಫೋರ್ ಇಂಡಿಪೆಂಡೆನ್ಸು 1850 1860 ರೇಂಜಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಯಿತು. ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ, ನಮಗೆ ಮುಂಬೈಯಲ್ಲಿ ನೋಡಿ, ಮುಂಬೈ ಈಗ ಯಾಕೆ ನಮ್ಮ ಇಂಡಿಯನ್ ಎಂಟೈರ್ ನಮ್ಮ ದೇಶದಲ್ಲಿ ಮುಂಬೈ ಇಸ್ ದ ಫೈನಾನ್ಸ್ ಹಬ್ ಅಂತ ಕರಿತೀವಿ. ಮುಂಬೈನ ಯಾಕೆ ನಾವು ಅಷ್ಟು ಇದು ಟಾಪಲ್ಲಿ ಇಡ್ತೀವಿ, ಹೈಯೆಸ್ಟ್ ಟ್ಯಾಕ್ಸ್ ಏನು ಜನ್ರೇಟ್ ಆಗ್ತಿದೆ ಮುಂಬೈಯಿಂದ ಅಂತ ಹೇಳ್ತೀವಿ ಅಂತಂದರೆ, ನೋಡಿ ಅಲ್ಲಿನ ಜನ ಮತ್ತು ಅಲ್ಲಿನ ಆಪರ್ಚುನಿಟೀಸು. ಮುಂಬೈ ಇಸ್ ಸಿಟಿ ಆಫ್ ಡ್ರೀಮ್ಸ್ ಅಂತ ಕರೀತಾರೆ, ಓಕೆನಾ. ಸೊ ಯಾಕೆ ಅದನ್ನು ಕರೀತಾರೆ ಅಂದರೆ, ಇಟ್ಸ್ ಫ್ಯಾಕ್ಟ್. ಅದು ಅಲ್ಲಿ ಆ ಥರ ಒಂದು ಡೆವಲಪ್ಮೆಂಟ್ಸ್ ನಡೀತು ಒಂದು ಹಂತಕ್ಕೆ. ಅಲ್ಲಿ ಏನೇನೋ ಬಿಗ್ ಇನೋವೇಷನ್ಸ್ ನಡೀತು ಮುಂಬೈಯಲ್ಲಿ, ಫೈನಾನ್ಷಿಯಲ್ ಮಾರ್ಕೆಟ್ ಇನೋವೇಷನ್ಸು. ಸೊ ಅದಕ್ಕೆ ನಾವು ಆ ಸಿಟಿನ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಈಗ ನೀವೇ ನೋಡಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸು ಆ್ಯಂಡ್ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಸ್ಟ್ರಾಂಗ್ ಇರೋರು, ದೇ ಚೂಸ್ ಮುಂಬೈ. ಕರೆಕ್ಟ್ ಅಲ್ವಾ? ಮುಂಬೈನ ಚೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಮನಿ ಫ್ಲೋ ಅನ್ನೋದು ಹಂಗಾಗತ್ತೆ. ಅರ್ಥ ಆಯ್ತಾ? ಮನಿ ಫ್ಲೋ, ರಿಜಿಸ್ಟ್ರೇಷನ್ಸ್ ಪ್ರತಿಯೊಂದು ಅಲ್ಲಿಂದ ನಡೆಯುತ್ತೆ. ಎಸ್ಪೆಷಲಿ ಮುಂಬೈ ಇಸ್ ಬಿಸ್ನೆಸ್ ಹಬ್ ಅಂತಲೇ ಹೇಳ್ಬೋದು ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ಗೆ. 1840-50 ರೇಂಜಲ್ಲಿ ಏನಾಗುತ್ತೆ, ನಮ್ಮ ಇಂಡಿಯನ್ನಲ್ಲಿ ನೀವು ನೋಡಿರ್ತೀರ ಕಂಪ್ನೀಸ್ ಇತ್ತಾ. ಈಗ ನೀವು ನೋಡಿದ ಯಾವುದೋ ಒಂದು ರೈಮ್ಯಾಂಡ್ಸು ಇಲ್ಲ ಯಾವುದಾದ್ರು ಒಂದು ಕಂಪ್ನಿ ನೋಡಿದಾಗ, ಸಿನ್ಸ್ 1850, ಸಿನ್ಸ್ 1870 ಅಂತ ಇರುತ್ತೆ. ಇದ್ರ ಅರ್ಥ ಏನಂದರೆ, ನಮ್ಮ ಕಂಪ್ನಿ ಅವತ್ತೂ ಇತ್ತು ಅಂತ ಅವ್ರು ಹೇಳ್ಕೊತಾರೆ ಅದಲ್ಲಿ. ಅರ್ಥ ಆಯ್ತಾ? ಈ ಸಿನ್ಸ್ ಅನ್ನೋ ಪದ ಏನಕ್ಕೆ ಬಳಸ್ತಾರೆ, ನಾವು ಅವತ್ತಿಂದ ನಮ್ಮ ಕಂಪ್ನಿ ಇದೆ ಅನ್ನೋವಂಥ ಒಂದು ಇದನ್ನು ಕೊಡೋಕ್ಕೆ. ಅಂದರೆ ನಾವು ಇಷ್ಟು ವರ್ಷಗಳಿಂದ ನಾವು ಕಂಪ್ನಿ ರನ್ ಮಾಡ್ತಾ ಇದ್ದೀವಿ, ನಾವು ತುಂಬ ಹಳೆಯ ಸಂಸ್ಥೆ ಅನ್ನೋದನ್ನು ಹೇಳೋಕ್ಕೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಟು ಗೆಟ್ ದ ಟ್ರಸ್ಟ್. ಅರ್ಥ ಆಯ್ತಾ? ಟ್ರಸ್ಟ್ನ ಗಳಿಸೋಕ್ಕೆ, ಕಸ್ಟಮರ್ ಟ್ರಸ್ಟ್ ಅಷ್ಟು ವರ್ಷಗಳಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲೇನು ಅವಾಗೂ ಕಂಪ್ನೀಸ್ ಇತ್ತು. ಬಿಫೋರ್ ಇಂಡಿಪೆಂಡೆನ್ಸು ನಮ್ಮ ದೇಶದಲ್ಲಿ ಸುಮಾರು ಕಂಪ್ನೀಸು, ಸಮ್ ಐರನ್ ಕಂಪ್ನಿ, ಸಮ್ ಕ್ಲಾತ್ ಕಂಪ್ನಿ ಅನ್ನೋದು ಒಂದಷ್ಟು ಕಂಪ್ನೀಸ್ ಇತ್ತು. ಜಾಸ್ತಿ ಇಲ್ಲ, ಬಟ್ ಬೆರಳೆಣಿಕೆ ಅಷ್ಟು ಕಂಪ್ನೀಸ್ ಆದರೂ ಇತ್ತು ನಮ್ಮ ಇಂಡಿಯಾದಲ್ಲಿ. ಸೊ ಆ ಕಂಪನೀಸ್ನ ರನ್ ಮಾಡುವಾಗ ಅವ್ರಿಗೆ ಅವಾಗೂ ಸಹ ದುಡ್ಡು ಅನ್ನೋದು ಬೇಕಾಗಿತ್ತ. ಈವನ್ ಬ್ರಿಟಿಷರ್ಸ್ ರೂಲ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಒಂದು ಕಡೆ ಈ ಏನದು ಸ್ವತಂತ್ರದ ಹೋರಾಟಗಳು ನಡೀತಾ ಇತ್ತು. ಸೊ ಇದೆಲ್ಲ ನಡೆಯೋ ಟೈಮಲ್ಲೂ ಸಹ ಒಂದಷ್ಟು ಕಂಪ್ನೀಸ್ ಬಿಸ್ನೆಸ್ ಅಂತ ಮಾಡ್ತಾ ಇತ್ತು. ನಮಗೆ ಅಟ್ಲೀಸ್ಟ್ ಡೈಲಿ ಜೀವನ ಮಾಡೋಕ್ಕೆ ಬಟ್ಟೆ ಅಂತ ಬೇಕಾ ಹೊರಗಡೆ ಹೋಗೋಕ್ಕೆ. ಸೊ ಬಟ್ಟೆ ಬೇಕಂದರೆ ಒಂದು ಯಾವುದೋ ಒಂದು ಕಂಪ್ನಿ ಬಟ್ಟೆ ತಯಾರಿಸ್ಬೇಕು ಆ ಟೈಮಲ್ಲಿ. ಅರ್ಥ ಆಯ್ತಾ? ಸೊ ಆ ಥರ ಒಂದು ಕಂಪ್ನೀಸ್ ಇತ್ತು. ಈ ಕಂಪ್ನೀಸ್ಗೆ ಮೇಜರ್ಲಿ ಏನು ಬೇಕಾಗ್ತಿತ್ತು ಅಂದರೆ, ಅವ್ರಿಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಇಶ್ಯೂ ಇತ್ತು ಆ ಟೈಮಲ್ಲಿ. ತುಂಬ ಟ್ರಾನ್ಸ್ಪೋರ್ಟೇಷನ್ ಇಶ್ಯೂ ಇತ್ತು ಆ್ಯಂಡ್ ರೀಚ್ ಆಗ್ತಿರಲಿಲ್ಲ. ಮೋರ್ ಓವರ್ ಅಟ್ಲೀಸ್ಟ್ ಈಗ ನಾನು ಇಲ್ಲ ಮುಂಬೈಲಿದ್ದೀನಿ ಅಂದರೆ, ನಾನು ಸರೌಂಡಿಂಗ್ ಎಂಟೈರ್ ಮುಂಬೈನಾದರೂ ಕವರ್ ಮಾಡಬೇಕಲ್ವ. ನಾನು ಕವರ್ ಮಾಡಬೇಕಂದ್ರೆ ಅಷ್ಟಕ್ಕಾದರೂ ನನಗೆ ಬಿಸ್ನೆಸ್ ಮಾಡಬೇಕಂದ್ರೆ ಒಂದಷ್ಟು ಕ್ಯಾಪಿಟಲ್ ಅಂತ ಬೇಕಾಗ್ತಿತ್ತು, ಓಕೆನಾ. ಸೊ ಕ್ಯಾಪಿಟಲ್ ಬೇಕಾಗೋ ಟೈಮಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಈಗ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಲೆಟ್ಸ್ ಚಲಪತಿ ಅನ್ನೋ ನನ್ನ ವ್ಯಕ್ತಿ, ನಾವು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ನನಗೆ ಗೊತ್ತು ನಮ್ಮ ಕಂಪ್ನಿ ಎಷ್ಟು ಹಂತಕ್ಕೆ ಹೋಗುತ್ತೆ, ನೆಕ್ಸ್ಟ್ 6 ಮಂತ್ಸ್, ನೆಕ್ಸ್ಟ್ 1 ಇಯರ್, ನೆಕ್ಸ್ಟ್ 5 ಇಯರ್ಸ್, ನೆಕ್ಸ್ಟ್ 10 ಇಯರ್ಸಲ್ಲಿ ಈ ನಮ್ಮ ಬೆಳವಣಿಗೆ ನಮ್ಗೆ ಗೊತ್ತು. ಆ ಕಾನ್ಫಿಡೆನ್ಸ್ ನಮ್ಮಲ್ಲಿದೆ. ಬಟ್ ಈ ಕಾನ್ಫಿಡೆನ್ಸ್ಗೆ ಇನ್ವೆಸ್ಟ್ಮೆಂಟ್ ಅಂದರೆ ಕ್ಯಾಪಿಟಲ್ ಅಂತ ಬೇಕಾಗುತ್ತಾ? ಈ ಕಾನ್ಫಿಡೆನ್ಸ್ ಇದ್ದರೆ ಸಾಕ? ಇಲ್ಲ ಅಲ್ವಾ? ಸೊ ಬಿಸ್ನೆಸಸ್ನ ಗ್ರೋತ್ ಮಾಡೋಕ್ಕೆ, ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನಮಗೆ ಕ್ಯಾಪಿಟಲ್ ಅಂತ ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಇವಾಗೇನು ಈಸಿ, ನಾವು ಬಿಸ್ನೆಸ್ ಐಡಿಯಾ ಇದ್ದು ಪ್ರಾಪರ್ ಬಿಸ್ನೆಸ್ ಪ್ಲಾನ್ ಇಟ್ಕೊಂಡ್ರೆ ಯಾವುದೋ ಒಂದು ಫಂಡಿಂಗ್ ಸ್ಕೀಮಲ್ಲಿ ಅಥವಾ ಯಾವುದೋ ಒಂದು ವೇನಲ್ಲಿ ಜನ ಅಟ್ಲೀಸ್ಟ್ ಇವಾಗ ರೆಡಿ ಇದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಬಟ್ ಅವಾಗ ಹಂಗಿರಲಿಲ್ಲ, ಇಟ್ಸ್ ವರ್ಸ್ಟ್. ಸೊ ಆ ಟೈಮಲ್ಲಿ ಒಂದಷ್ಟು ಕಂಪ್ನಿಗಳಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು. ಅವಾಗ ಅವ್ರೇನು ಮಾಡ್ತಿದ್ರು, ಒಂದು ಸರ್ಟಿಫಿಕೇಟ್ ಅಥವಾ ಒಂದು ಡಾಕ್ಯುಮೆಂಟ್, ಒಂದು ಪೇಪರ್ ಡಾಕ್ಯುಮೆಂಟ್ನ ಕೊಡ್ತಾಯಿದ್ರು. ಆ ಪೇಪರ್ ಡಾಕ್ಯುಮೆಂಟ್ ಏನಂತ ಹೇಳ್ತಿದ್ರು ಅಂದರೆ, ಇಟ್ಸ್ ನಥಿಂಗ್ ಬಟ್ ಓನರ್ಶಿಪ್ ಆಫ್ ದ ಕಂಪನಿ. ಅದರಲ್ಲಿ ಇದನ್ನು ಈಕ್ವಿಟೀಸ್ ನಥಿಂಗ್ ಬಟ್ ಓನರ್ ಆಫ್ ದ ಕಂಪ್ನಿ ಅಂತ ಕರಿತೀವಿ. ಸೊ ಆ ಸರ್ಟಿಫಿಕೇಟ್ನ ಏನು ಹೇಳ್ತಿದ್ರು, ಇದು ಒಂದಷ್ಟು ಜನ, ಯಾಕೆಂದರೆ ಕಂಪ್ನಿನಲ್ಲಿ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ಬಿಟ್ಟು ನಮ್ಮ ಕಂಪ್ನಿ ಇದು ಅಂತ ಕೊಡೋಕ್ಕಾಗಲ್ಲ. ಅದಕ್ಕೆ ಅಂತ ಒಬ್ಬ ಇಟ್ಸ್ ನಥಿಂಗ್ ಬಟ್ ಮಿಡಲ್ ಪರ್ಸನ್ ಅಂತ ಕರಿಬೋದು. ಒಬ್ಬನ ಹೈರ್ ಮಾಡ್ಕೊತಾ ಇದ್ರು, ಬ್ರೋಕರ್ ಅಂತಲೇ ಕರಿಬೋದು. ಅದು ಮಧ್ಯವರ್ತಿನ ಹೈರ್ ಮಾಡ್ಕೊತಾ ಇದ್ರು. ಸೊ ಅವ್ರಿಗೇನು ಹೇಳ್ತಿದ್ರು, ಇದನ್ನು ತಗೊಂಡೋಗಿ ಜನರಿಗೆ, ಈಗ ನಾನು ಆ ಕಂಪ್ನಿ ಬಟ್ಟೆ ನಾನು ಹಾಕ್ಕೊತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ನನ್ನ ಕಂಪ್ನಿಗೆ ಗೊತ್ತಂತಲೇ ಅರ್ಥ. ಯಾಕಂದರೆ ನಾನು ಆ ಕಂಪ್ನಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಸೊ ಅವಾಗ ಏನಾಗುತ್ತೆ, ಇದು ಒಳ್ಳೆ ಕಂಪ್ನಿ, ಫ್ಯೂಚರ್ಲಿ ಇದು ಬೆಳೆಯುತ್ತೆ ಅನ್ನೋ ನಂಬಿಕೆ ಇರ್ತಿತ್ತು. ಬಟ್ ಅವಾಗ ನಂಬೋದು ತುಂಬ ಕಷ್ಟ. ಇವಾಗ ಜನ ಈಸಿಯಾಗಿ ನಂಬ್ತಾರೆ, ಬಟ್ ಅವಾಗ ಹಂಗಿರಲಿಲ್ಲ. ಬಟ್ ಆದರೂ ಸಹ ಏನು ಮಾಡ್ತಿದ್ರು ಅಂದರೆ,
ಆ ಕಂಪ್ನಿ ಏನಿದೆ, ಆ ಕಂಪ್ನಿಯ ಶೇರ್ ಸರ್ಟಿಫಿಕೇಟ್‌ನ ಎತ್ಕೊಂಡೋಗಿ ಜನರಿಗೆ ಹಂಚ್ತಾ ಇದ್ರು. ಅಂದ್ರೆ ತಗೊಳ್ಳಿ, ಈ ಕಂಪ್ನಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ಅದು ಈ ಒಂದು ಆಕ್ಟಿವಿಟಿ ನೋಡಿ ಎಲ್ಲೂ ಆಗಲಿಲ್ಲ. ಬೆಂಗಳೂರಲ್ಲಾಗಲಿಲ್ಲ, ಡೆಲ್ಲಿನಲ್ಲಾಗಲಿಲ್ಲ, ಚೆನ್ನೈಯಲ್ಲಾಗಲಿಲ್ಲ. ಈ ಥರ ಒಂದು ಆಕ್ಟಿವಿಟಿ ಆಗಿದ್ದು ಮುಂಬೈಯಲ್ಲಿ ಫಸ್ಟ್ ಟೈಮು. ಅರ್ಥ ಆಗ್ತಿದೆಯಾ? ಸೊ ಮುಂಬೈಯಲ್ಲಿ ಒಂದು ಸ್ಟ್ರೀಟ್ ಇತ್ತು. ಏನು ದಲಾಲ್ ಸ್ಟ್ರೀಟ್ ಅಂತ ಕರಿತೀವಿ. ಇಟ್ಸ್ ನಥಿಂಗ್ ಬಟ್ ಒಂದು ಒಂದು ಏನು ನಮ್ಮ ಸ್ಟ್ರೀಟ್ಸ್ ಇದೆ ನಮ್ಮ ಬೆಂಗಳೂರಲ್ಲಿ. ಅದೇ ಥರ ಅಲ್ಲೊಂದು ಸ್ಟ್ರೀಟ್, ಒಂದು ಸಣ್ಣ ಸಣ್ಣ ಒಂದು ಸ್ಟ್ರೀಟ್ ಇತ್ತು. ಆ ಒಂದು ಸ್ಟ್ರೀಟಲ್ಲಿ ಒಂದಷ್ಟು ಜನ ಒಂದು ಒಳ್ಳೆ ಆಲದ ಮರ, ಅವಾಗ ಆಲದ ಮರ ಇದ್ದರೆ ಸಾಕು, ಆಲದ ಮರದ ಕೆಳಗಡೆ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ರೆ ಆಲದ ಮರ, ಅದ್ರ ಕೆಳಗಡೆ ಒಂದು 100 ಜನ ಆರಾಮಾಗಿ ಕುತ್ಕೋಬೋದು ಅಲ್ವಾ? ಸೊ ಅಷ್ಟು ನೆರಳಿರುತ್ತೆ ಅಲ್ಲಿ. ಆ್ಯಂಡ್ ಎಷ್ಟೊಂದು ಜನ ಕೂತ್ಕೊಂಡು ಆರಾಮಾಗಿ ಅಲ್ಲಿ ಅವರೊಂದು ಕೆಲಸಗಳನ್ನ ಅಥವಾ ವಿಶ್ರಾಂತಿ ಪಡಿಬೋದು. ಸೊ ಅಲ್ಲಿ ಒಂದು ಬ್ಯಾನಿಯನ್ ಟ್ರೀ, ಆಲದ ಮರ ಏನಿದೆ, ಆ ಒಂದು ಆಲದ ಮರದ ಕೆಳಗಡೆ ಈ ಆಕ್ಟಿವಿಟಿ ಅನ್ನೋದು ನಡೀತಾ ಇತ್ತು. ಅವರು ಕುತ್ಕೊಂಡು ಆ ಬ್ರೋಕರ್ಸನ್ನು ಬಂದು ಆ ರೋಡಲ್ಲಿ ಮತ್ತು ಅವ್ರಿಗಿರೋ ಕಾಂಟ್ಯಾಕ್ಟ್ಸಲ್ಲಿ ಅವ್ರೇನು ಮಾಡ್ತಾಯಿದ್ರು, ಕರೆಸಿ ಈ ಥರ ಈ ಥರ ಎಕ್ಸ್ಪ್ಲೈನ್ ಮಾಡಿ ಆ ಸರ್ಟಿಫಿಕೇಟ್ನ ಕೊಟ್ಬಿಟ್ಟು ಅವರು ಬರೋ ದುಡ್ಡನ್ನ ಎತ್ಕೊಂಡೋಗಿ ಕಂಪ್ನಿಗಳಿಗೆ ಕೊಡ್ತಾಯಿದ್ರು. ತಗೊಳ್ಳಿ, ಇಷ್ಟು ಶೇರ್ಸ್ ಸೆಲ್ ಆಗಿದೆ, ಇಷ್ಟು ಡಾಕ್ಯುಮೆಂಟ್ಸ್ ಸೆಲ್ ಆಗಿದೆ, ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ತಗೊಳ್ಳಿ ಅಂತ ಕೊಡ್ತಿದ್ರು. ಆ ಕೊಟ್ಟಿರೋ ದುಡ್ಡಲ್ಲಿ ಇವನು ಸುಮ್ಮನೆ ಅವನು ಕೊಡ್ತಾನ, ಒಂದು ಕಮಿಷನ್ ಅಂತ ತಗೊತಾನೆ. ಅವ್ನಿಗೆ ಅಂತ ಒಂದು ಎಷ್ಟು ಕಮಿಷನ್ ಕೊಡಬೇಕಾಗಿರುತ್ತೆ. ಸೊ ಕಂಪ್ನಿ ಏನು ಮಾಡ್ತಾರೆ, ತಗೊಳ್ಳಪ್ಪ ನೀನು ಕಮಿಷನ್ ಅಂತ ಕೊಡ್ತಾ ಇತ್ತು. ಈ ಎಲ್ಲ ಆಕ್ಟಿವಿಟಿ ನಡೀತಾ ಇತ್ತು. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ತುಂಬ ಅಂದರೆ ಆ ಸ್ಟ್ರೀಟ್ ಹೆಂಗೆ ಆಗ್ಬಿಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವೇ ಥಿಂಕ್ ಮಾಡಿ, ಇವತ್ತು ನಾನೊಂದು ಒಂದು ಅವತ್ತಿನ ರೇಟಿಗೆ ಮಾತಾಡೋಣ. ಒಂದು ₹1 ಕೊಟ್ಟು ನಾನೊಂದು 10 ಶೇರ್ಸು ತೊಗೊಂಡಿದ್ದೀನಿ, ಒಂದು ₹10 10 ಶೇರ್ಸ್ ತೊಗೊಂಡಿದ್ದೀನಿ. ನಾಳೆ ಆ ಶೇರ್ ಹೋಗ್ಬಿಟ್ಟು ಲೆಟ್ಸ್ ಸೇ ನಾಳೆನೋ ಒಂದು 3 ತಿಂಗಳು 6 ತಿಂಗಳು ಬಿಟ್ಕೊಂಡು ಅದು ₹15 ಆಗೋಯ್ತು, 50% ರಿಟರ್ನು. ಅವಾಗ ನೆಕ್ಸ್ಟು ಯಾರೋ ಒಬ್ಬ ಬಂದು ಕೇಳ್ತಾನೆ, ₹15 ಕೊಡ್ತೀಯಾ ಅಂತ ಹೇಳ್ಬಿಟ್ಟು. ಅವಾಗ ಮನುಷ್ಯ ಆಶ್ಚರ್ಯ ಪಡಿತಾನೆ, ಅರೆ ಏನಪ್ಪ ಇದು 50% ರಿಟರ್ನಾ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಆದರೆ ಇಷ್ಟು ದುಡ್ಡು ಇಷ್ಟು ಜಾಸ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಬ್ಬ ಆಶ್ಚರ್ಯಪಟ್ಟ ಅವ್ನು ಅಲ್ಲಿಗೆ ಸ್ಟಾಪ್ ಆಗ್ತಾನಾ? ಇಲ್ಲ ಅಲ್ವಾ? ಯಾವಾಗ ದುಡ್ಡು ಬರುತ್ತೆ ಅಂತಂದರೆ ಆವಾಗ ಆ ಇನ್ಫಾರ್ಮೇಷನ್ನು ಅಲ್ಲಿ ಮ್ಯಾಸಿವ್ ಆಗಿ ಸ್ಪ್ರೆಡ್ ಆಗಿಬಿಡುತ್ತೆ. ವೆರಿ ಮ್ಯಾಸಿವ್ ಆಗಿ ಸ್ಪ್ರೆಡ್ ಆಗಿ ಆ ಒಂದು ಏನು ಆ ಸ್ಟ್ರೀಟ್ ಇದೆ, ಒಂದು ಬ್ಯಾನಿಯನ್ ಆಲದ ಮರದ ಒಂದು ಸ್ಟ್ರೀಟ್ ಏನಿತ್ತು, ಅದರಲ್ಲಿ ಜನ ತುಂಬಿ ತುಳುಕ್ತಾ ಇತ್ತು. ಅಲ್ಲಿ ಜನ ಓಡಾಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಬಂದು ಅಲ್ಲಿ ಸೇರ್ಕೊಂಡ್ಬಿಟ್ರು. ಅವಾಗ ಫೌಂಡೆಡ್ ಇನ್ ದ ಇಯರ್ 9th ಜುಲೈ, ಇದು 1875, ಇದು ಬಂದು ಅಫಿಷಿಯಲ್ ಡೇಟ್. ಇನ್ನು ಬೇರೆ ವಿಧಿ ಇಲ್ಲ. ಯಾವಾಗ ಅವಾಗಿದ್ದ ಏನು ಜನರಿಗೆ ಇನ್ನು ಅವ್ರಿಗೆ ಗೊತ್ತಾಗೋಯ್ತು. ಯಾಕೆಂದರೆ ಓಪನ್ ಫೀಲ್ಡಲ್ಲಿ ಎಷ್ಟು ದಿನ ಅಂತ ನಾವು ಮಾಡೋಕ್ಕಾಗುತ್ತೆ, ಎಷ್ಟೊಂದು ಚಾಲೆಂಜಸ್ ಇರುತ್ತೆ. ಮಳೆ ಬರುತ್ತೆ, ಚಳಿ ಇರುತ್ತೆ, ಓಪನ್ ಫೀಲ್ಡಲ್ಲಿ ಬಿಸಿಲಿರುತ್ತೆ. ಇವೆಲ್ಲದನ್ನು ತಡ್ಕೊಂಡು ಅವರು ಒಂದು ಹಂತಕ್ಕೆ ಮಾಡ್ಬೋದು. ಬಿಗಿನರ್ ಆಗಿ ಪ್ರತಿಯೊಂದು ಚಾಲೆಂಜನ್ನು ನಾವು ಫೇಸ್ ಮಾಡಬೇಕು. ಬಟ್ ನಾವು ಬೆಳೆದ್ಬಿಟ್ಟ ಮೇಲೆ ಒಂದು ಹಂತಕ್ಕೆ ಹೋದ್ಮೇಲೆ ಏನಾಗುತ್ತೆ, ಅಷ್ಟು ಅಗೇನ್ ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಆ ಬಂದಿರೋ ಫಂಡಿಂಗಲ್ಲೇ ನಾವು ಒಂದು ಪ್ರಿಮಿಸಸ್ನ ಸ್ಟಾರ್ಟ್ ಮಾಡಿ ಈ ಒಂದು ಆ್ಯಕ್ಟಿವಿಟಿನ ಇನ್ನೂ ಸ್ಮೂತಾಗಿ ರನ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಆ ಥರ ಒಂದು ಇದಕ್ಕೆ ಅವ್ರು ಡಿಸೈಡ್ ಮಾಡ್ತಾರೆ 1875 ನಾವು ಸ್ಟಾರ್ಟ್ ಅಂದರೆ ಒಂದು ಪ್ರಿಮಿಸಸ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಬಂದು ಅಫಿಷಿಯಲಾಗಿ ಅವಾಗ ಲಾಂಚ್ ಮಾಡ್ತಾರೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಏಷ್ಯಾ. ನೋಡಿ, ನಮ್ಮ ಇಂಡಿಯಾ, ನಾವು ವಿ ಶುಡ್ ಫೀಲ್ ಪ್ರೌಡ್. ನಾವು ಸ್ಟಾಕ್ ಮಾರ್ಕೆಟು ನಮ್ಮ ಎಂಟೈರ್ ಏಷ್ಯಾ ಏನಿದೆ, ಈವನ್ ಜಪಾನ್ ಅವ್ರು ಕ್ಯಾಂಡಲ್ ಸ್ಟಿಕ್ ಕಂಡಿಡ್ದಿರ್ಬೋದು, ಆದರೆ ಸ್ಟಾಕ್ ಮಾರ್ಕೆಟ್ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಲಿಲ್ಲ. ಸ್ಟಾಕ್ ಮಾರ್ಕೆಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಅದಕ್ಕೆ ಎಂಟೈರ್ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಏಷ್ಯಾ, ಚೈನಾ ಇಲ್ಲ, ಸಿಂಗಪೂರ್ ಇಲ್ಲ, ಹಾಂಗ್ಕಾಂಗ್ ಇಲ್ಲ, ನಾವು ಫಸ್ಟು ಸ್ಟಾರ್ಟ್ ಮಾಡಿರೋದು. ಅರ್ಥ ಆಯ್ತಾ? ಲೊಕೇಟೆಡ್ ಇನ್ ಮುಂಬೈ, ಮಹಾರಾಷ್ಟ್ರ. ಓಕೆನಾ? ಮುಂಬೈಯಲ್ಲಿ ಸ್ಟಾರ್ಟ್ ಆಗಿರುವಂಥ ಒಂದು ಆ್ಯಕ್ಟಿವಿಟಿ ಇದು. ಇಟ್ ವಾಸ್ ಫೌಂಡೆಡ್ ಇನ್ ದ 9th ಜುಲೈ ಆ್ಯಂಡ್ 5000 ಕಂಪ್ನೀಸ್ ರಿಜಿಸ್ಟರ್ಡ್. ಅವತ್ತಿಗಲ್ಲ, ಅದು ರಿಲೇಟೆಡ್ ಆನ್. ಓಕೆನಾ? 5000 ಕಂಪ್ನೀಸ್ ರಿಜಿಸ್ಟರ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ಬೋಲ್ಟ್ ಅಂತ ಸ್ಟಾರ್ಟ್ ಮಾಡ್ತಾರೆ 1995. 14th ಮಾರ್ಚ್ 1995. ಸೊ 14th ಮಾರ್ಚ್ 1995 ಏನಾಗುತ್ತೆ, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಬಂದು 1992 ಅಲ್ಲಿ ನಡೆದಿರುತ್ತೆ. ಅರ್ಥ ಆಯ್ತಾ? ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಹೀಗೆ ನಡೆಯುತ್ತೆ. ಅವನು ಆ್ಯಕ್ಚುಲಿ ಹರ್ಷದ್ ಮೆಹ್ತಾ ದುಡ್ಡಿರಲಿಲ್ಲ. ಈಸ್ ಆಲ್ಸೋ ನಾರ್ಮಲ್ ಪರ್ಸನ್, ನಮ್ಮ ಥರ ಒಬ್ಬ ವ್ಯಕ್ತಿ ಹರ್ಷದ್ ಮೆಹ್ತಾ. ಬಟ್ ಅಷ್ಟು ದೊಡ್ಡ ಸ್ಕ್ಯಾಮ್ಗೆ ಹೇಗೆ ಇನ್ವಾಲ್ವ್ ಆದ ಅನ್ನೋದು ಕ್ವಶನ್ ಮಾರ್ಕ್ ಇಲ್ಲಿ. ಸೊ ಇಲ್ಲಿ ಅವಾಗ ಮೇಜರಾಗಿ ಬಂದು ಒಂದು ಫಿಸಿಕಲ್ ಡಾಕ್ಯುಮೆಂಟ್ಸ್ ಒಂದು ಆನ್ಲೈನ್, ಯಾವುದೇ ಥರದ ಆನ್ಲೈನ್ ಸಿಸ್ಟಮ್ ಇರಲಿಲ್ಲ, ಅದು ಮೇಜರ್ ಇಶ್ಯೂ ಆಗ್ತಿತ್ತು. ಆ್ಯಂಡ್ ಎರಡನೇದು ಬಂದು ಆ ಬ್ಯಾಂಕ್ ರೆಸಿಪ್ಟ್ಸ್ ಏನಿತ್ತು, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ. ಈಗ ಲೆಟ್ಸ್ ಸೇ ಒಂದು SBI ಬ್ಯಾಂಕು ಸಿಟಿ ಬ್ಯಾಂಕ್ಗೆ ಒಂದು 500 crores, ಒಂದು 500 ಕೋಟಿ ಅಮೌಂಟು ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ಏನು ಮಾಡ್ತಾರೆ, ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅವ್ರದ್ದೇ ಅಂತ ಒಂದು ಸಿಸ್ಟಮ್ ಇರುತ್ತೆ, ಥ್ರೂ ಆನ್ಲೈನು ಅವ್ರು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಒಂದು ಬ್ಯಾಂಕ್ ಟು ಅನದರ್ ಬ್ಯಾಂಕ್.
ಬಟ್ ಅವಾಗ ಹಂಗಿರಲಿಲ್ಲ. ಒಂದು ಬ್ಯಾಂಕು ರೆಸಿಪ್ಟ್‌ನ ಇಶ್ಯೂ ಮಾಡ್ತಾ ಇತ್ತು. BR ಅಂತ ಕರಿತಾ ಇದ್ವಿ. ಅದನ್ನ ಎತ್ಕೊಂಡೋಗಿ ಒಬ್ಬ ಮಿಡಲ್ ಪರ್ಸನ್ ಎತ್ಕೊಂಡೋಗಿ ಇನ್ನೊಂದು ಬ್ಯಾಂಕ್‌ಗೆ ಸಬ್ಮಿಟ್ ಮಾಡ್ತಾ ಇದ್ದ. ಸೊ BR ಈಸ್ ನಥಿಂಗ್ ಬಟ್ ಯಾರ ಹತ್ರ BR ಇದೆಯೋ ಈಸ್ ಹೋಲ್ಡಿಂಗ್ ದಟ್ ಮನಿ ಅಂತ ಅರ್ಥ. ಈಗ ನನ್ನ ಹತ್ರ ಈಗ ಬ್ಯಾಂಕ್ ನನಗೆ BR ರೆಸಿಪ್ಟ್ ನಾನು ಕೊಟ್ಟಿದ್ದಾನೆ ಎತ್ಕೊಂಡೋಗಿ ಸಿಟಿ ಗ್ರೂಪ್ ಕೊಡಬೇಕಂತಂದರೆ ಆ ಸೆಂಟ್ರಲ್ ಆ BRನ ನಾನು ಎಷ್ಟು ದಿನ ಹೋಲ್ಡ್ ಮಾಡ್ತೀನೋ ಅಷ್ಟು ದಿನ ಅಷ್ಟು ದುಡ್ಡು ನನ್ನ ಹತ್ರ ಇದೆ ಅಂತ ಅರ್ಥ ಅವಾಗ. ಅರ್ಥ ಆಯ್ತಾ? ಸೊ ಆ ಒಂದು ಅಮೌಂಟ್ ಎತ್ಕೊಂಡೋಗಿ ಹರ್ಷದ ಮೆತ್ತೆ ಹೆಂಗೋ ಒಂದು ತಿಂಗಳೇನೋ ಇತ್ತು ಅವಾಗ ಡ್ಯೂರೇಷನ್ನು. ಎತ್ಕೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಪ್ರೈಸ್ನ ಅಪ್ಪು ಡೌನು. ಅಂದರೆ ಈಸ್ ಅ ಬಿಗ್ ಬುಲ್. ಅವ್ನ ಟಾರ್ಗೆಟ್ ಒಂದೇ, ಮಾರ್ಕೆಟ್ ಯಾವತ್ತೂ ಅಪ್ಪಲ್ಲೇ ಹೋಗಬೇಕು, ಡೌನ್ ಬರಬಾರ್ದು. ಓಕೆನಾ? ಈಸ್ ಅ ಬಿಗ್ ಬುಲ್. ಪ್ರತಿಯೊಂದು ಸ್ಟಾಕು ಬೈ ಅಷ್ಟೇ. ಸೊ ಈ ಥರ ಮಾಡ್ದ. ಆ್ಯಂಡ್ ಅದಾದಮೇಲೆ ಸ್ಟಾಕ್ ಮಾರ್ಕೆಟ್ ಹಾಲಿಡೇಸ್ನ ಬೇಕಾಗಿ ಅವ್ನು ಟಾರ್ಗೆಟ್ ಮಾಡಿ ಹಾಲಿಡೇಸ್ನ ಕೊಟ್ಟರು. ಅಂದರೆ ಮಾರ್ಕೆಟ್ಗೆ ಎಕ್ಸ್ಚೇಂಜ್ಗೆ ಹಾಲಿಡೇಸ್ನ ಅನೌನ್ಸ್ ಮಾಡಿದ್ರು. ಅದಾದಮೇಲೆ ಅವನಿಗೆ ಸೆಟಲ್ಮೆಂಟ್ ಅಂತ ಬರ್ತಿತ್ತು. ಸೆಟಲ್ಮೆಂಟಲ್ಲಿ ಅವನ ಹತ್ರ ದುಡ್ಡಿರಲಿಲ್ಲ. ಸೊ ಕೊನೆಗೆ ಬ್ಯಾಂಕಿಂದ ಪ್ರೆಷರ್ ಬಂತು. ಅದು ದೊಡ್ಡ ಇನ್ವಾಲ್ವ್ಮೆಂಟು. ಈವನ್ ಅವಾಗಿದ್ದ PM ಸಮೇತ ಅದರಲ್ಲಿ ಇನ್ವಾಲ್ವ್, ಅಂದರೆ ಇಂಡೈರೆಕ್ಟ್ಲಿ ಅವಾಗ ಇದೆ ಅಂತ ಅಲಿಗೇಷನ್ಸ್ ಇತ್ತು. ಅದೆಷ್ಟು ಟ್ರೂನೋ ಸುಳ್ಳು ನಮ್ಗೆ ಗೊತ್ತಿಲ್ಲ, ಅದೆಲ್ಲ ಬೇಡ. ಸೊ ಈಗ ಈ ಬೋಲ್ಟ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡೋದಂದರೆ ಇದೊಂದು ಲರ್ನಿಂಗ್ ಪಾರ್ಟ್ ಅನ್ನೋಕ್ಕಿಂತ NSE ಇದವ್ರು ಇದ್ದಾರಲ್ವ, NSE ಬಂದು ಮಾಡರ್ನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅವರು ಆನ್ಲೈನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಅವಾಗ BSEಗೆ ವಿಧಿ ಇಲ್ಲ. ಅರ್ಥ ಆಯ್ತಾ? ಈಗ NSE ಡೆರಿವೇಟಿವ್ ಇಶ್ಯೂ ಮಾಡೋದಂದ್ರೆ BSEನೂ ಇಶ್ಯೂ ಮಾಡಬೇಕು. ಯಾಕಂದರೆ ಎಲ್ಲ ಮಾರ್ಕೆಟ್ನ NSE ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾನೆ. ಅವಾಗ BSE ಲಿಕ್ವಿಡಿನೇ ಇರಲ್ಲ. ಅರ್ಥ ಆಯ್ತಾ? ಸೊ ಈಗ ನಿಮ್ಮ ಕಾಂಪಿಟೇಟರ್ ಏನೋ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದಾನೆ ಅಂತಂದರೆ ನೀವು ಅದಕ್ಕೆ ಕಾಂಪೀಟ್ ಬರಲೇಬೇಕಲ್ವಾ? ಯಾವಾಗ ಅವ್ನ ಪ್ರಾಡಕ್ಟ್ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾನೆ, ಬಟ್ ನೀವು ಲಾಂಚೇ ಮಾಡಲಿಲ್ಲ, ನಿಮ್ಮ ಹತ್ರ ಇಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಮ ಹತ್ರ ಇರೋ ಕಸ್ಟಮರ್ಸ್ ನಿಮ್ಮನ್ನು ಬಿಟ್ಟು ಅವ್ರ ಹತ್ರ ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಎಲ್ಲಿ ಕ್ವಾಲಿಟಿ ಆಫ್ ಸರ್ವಿಸು, ಯೂಸರ್ ಫ್ರೆಂಡ್ಲಿ ಆಫ್ ಸರ್ವಿಸು ಮತ್ತು ಹೊಸ ಇನ್ನೋವೇಷನ್ಸ್ ಬರುತ್ತೋ ಅವ್ರನ್ನೇ ತಾನೇ ಚೂಸ್ ಮಾಡ್ತಾರೆ. ಯಾರು ತಾನೇ ಓಲ್ಡ್ ಟೆಕ್ನಾಲಜಿಗೆ ಹಂಗೆ ಇದ್ದೋಗೋಣ, ಇಲ್ಲೇ ಇದ್ದೋಗೋಣ, ನನಗೆ ಇನ್ನೇನು ಬೇಡ ಅಂತ ಇರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ BSE ಅನ್ನೋದು 1995 ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ ಅಂತ, ಬಾಂಬೆ ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ ಅಂತ, ಬಾಂಬೆ ಆನ್ಲೈನ್ ಟ್ರೇಡಿಂಗ್ ಟರ್ಮಿನಲ್ ಅಂತ ಕರಿತೀವಿ. ಬಾಂಬೆ ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್. ಸೊ BOLT ಅಂದರೆ ಬಾಂಬೆ ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್. ಸೊ ಇದನ್ನು ಅವರು ಇಂಟ್ರಡ್ಯೂಸ್ ಮಾಡಿದ್ರು. ಬೇಸಿಕಲಿ ಇಟ್ಸ್ ನಥಿಂಗ್ ಬಟ್ ಆನ್ಲೈನಲ್ಲಿ ನಮಗೆ ಶೇರ್ಸ್ನ ನಾವು ಸ್ಲೋಲಿ ನಾವು ನಮ್ಮ ಡಿಮೆಟೀರಿಯಲೈಸ್ಡ್ ಏನು ಫಿಸಿಕಲ್ ಬಾಂಡ್ಸ್ ಇತ್ತು ಅಲ್ಲಿ ತನಕ ಅದನ್ನ ಡಿಮೆಟೀರಿಯಲೈಸ್ ಮಾಡ್ಕೋಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇದು. ಆನ್ಲೈನ್ ಟರ್ಮಿನಲ್ನ ಇಶ್ಯೂ ಮಾಡಿದ್ರು. ನೆಕ್ಸ್ಟ್ ಬೆಂಚ್ ಮಾರ್ಕ್ ಇಂಡೆಕ್ಸ್ ಬಂದು ಸೆನ್ಸೆಕ್ಸ್ ಅಂತ ಕರಿತೀವಿ. ಅದನ್ನ ಫುಲ್ ಫಾರ್ಮ್ ಒಂದು ಸೆನ್ಸಿಟಿವ್ ಇಂಡೆಕ್ಸ್ ಅಂತ. 30 ಆಕ್ಟಿವ್ ಸ್ಟಾಕ್ಸ್ ಇಂಡಿಯಾದಲ್ಲಿ ಟಾಪ್ 30 ಕಂಪ್ನೀಸ್ ಏನಿದೆ ಅದರದ್ದು ಇಂಡೆಕ್ಸಸ್ ಅದು ನಾನು ಲೇಟರ್ ನಿಮಗೆ ಲೈವಲ್ಲಿ ತೋರಿಸ್ಕೊಡ್ತೇನೆ. ಆ್ಯಂಡ್ ಲಿಸ್ಟಿಂಗ್ ಪ್ಲಾಟ್ಫಾರ್ಮ್ ಬಂದು IPOs ಮುಖಾಂತರ ಲಿಸ್ಟ್ ಮಾಡ್ತಾರೆ. ಅದನ್ನು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಆಗೇನು ಮತ್ತೆ ಹೇಳ್ಕೊಡ್ತೀನಿ ಡೀಟೇಲ್ಡಾಗಿ ಅದನ್ನು. ಸೊ ಅದಾದಮೇಲೆ ನಿಮಗೆ ಡೆರಿವೇಟಿವ್ಸು, ಮ್ಯೂಚುವಲ್ ಫಂಡ್ಸು, ಡೆಬ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಏನೆಲ್ಲ ಹೇಳಿದೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು, ಇದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು ಅಲ್ಲಿ ಅಲೋ ಮಾಡ್ತಾರೆ ಟ್ರೇಡ್ ಮಾಡೋಕ್ಕೆ. ಆ್ಯಂಡ್ ರೆಗ್ಯುಲೇಷನ್ ಅಂತ ಬಂದಾಗ ಅಗೇನ್ ನಾನು ಹೇಳಿದೆ ಅಂಡರ್ ಸೆಬಿ ನಲ್ಲೇ ಇವ್ರು ಕೆಲಸ ಮಾಡಬೇಕು. ಓಕೆನಾ? ಸೆಬಿ ಇಸ್ ದ ರೆಗ್ಯುಲೇಟರು. ಸೊ ಅವ್ರ ಅಂಡರಲ್ಲಿ BSE ಅನ್ನೋದು ವರ್ಕ್ ಆಗುತ್ತೆ. ಸೊ ಇದಿಷ್ಟು BSE ಇಂಟ್ರೊಡಕ್ಷನ್. ಓಕೆನಾ? BSE ಹೇಗೆ ಸ್ಟಾರ್ಟ್ ಆಗಿದೆ ಅಂತ. ಇದೊಂದು 5 ಮಿನಿಟ್ಸ್ ತೊಗೊತೀನಿ. NSE ಮುಗಿಸೋಣ, ಅದಾದಮೇಲೆ ಸೆಷನ್ನ ಕ್ಲೋಸ್ ಮಾಡೋಣ. ಓಕೆನಾ? ಸೊ ನೆಕ್ಸ್ಟ್ NSE ಅಂತ ಕರಿತೀವಿ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಲ್ಸೋ ಕಾಲ್ಡ್ ಇಟ್ ಇಸ್ ಅ ಮಾಡರ್ನ್ ಸ್ಟಾಕ್ ಎಕ್ಸ್ಚೇಂಜು. ಯಾಕೆ ಇದನ್ನ ಮಾಡರ್ನ್ ಸ್ಟಾಕ್ ಎಕ್ಸ್ಚೇಂಜ್ ಕರೀತಂದ್ರೆ ಅವ್ರ ಟೆಕ್ನಾಲಜಿ ಅಷ್ಟು ಮಾಡರ್ನ್ ಆಗಿರುತ್ತೆ. ಈಗ NSE ಸ್ಟಾರ್ಟ್ ಮಾಡಿದ್ದು ಬಂದು 1992. 1875 BSE ಸ್ಟಾರ್ಟ್ ಆಗಿರೋದು, ಬಟ್ 1992 NSE ಸ್ಟಾರ್ಟ್ ಮಾಡಿರೋದು. ಆದರೆ NSE 60 to 70% ಮಾರ್ಕೆಟ್ಸ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ. ನೋಡಿ, ಲಿಕ್ವಿಡಿಟಿನಲ್ಲಿ ನೀವು ಹೋಗಿ ಚೆಕ್ ಮಾಡಿ, ಯಾರು ನೀವು ನಿಫ್ಟಿ ಮಾಡ್ತೀರಾ NSE, ಬ್ಯಾಂಕ್ ನಿಫ್ಟಿ NSE, ಸ್ಟಾಕ್ಸ್ NSE, ಯಾವುದೇ ಒಂದು ಮೋಸ್ಟ್ ಆಫ್ ದ ಸ್ಟಾಕ್ಸ್ ಟ್ರೇಡ್ ಮಾಡೋದು NSE, ಮೋಸ್ಟ್ ಆಫ್ ದ ಸಾಫ್ಟ್ವೇರ್ಸ್ ಇಂಟಿಗ್ರೇಷನ್ ಆಗಿರೋದು NSE, ಮೋಸ್ಟ್ ಆಫ್ ದ ಡಾಟಾ ನಾವು ತಗೊಳ್ಳೋದು ಫ್ರಮ್ NSE. ಅಂದರೆ ಹೆಂಗಾಗಿದೆ ಅಂದರೆ NSE ಅದೊಂದು ಮಾಡರ್ನ್ ಸ್ಟಾಕ್ ಎಕ್ಸ್ಚೇಂಜ್ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆನಾ? ಸೊ ಅದಕ್ಕೆ NSEನ ಮಾಡರ್ನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅದು ತುಂಬ ಸ್ಪೀಡ್ ಇದೆ, ಟೆಕ್ನಾಲಜಿ ಆಗಿರ್ಬೋದು. ಮೋರ್ ದೆನ್ 2000+ ಕಂಪ್ನೀಸು. ಇದು ಸ್ವಲ್ಪ ಹಳೆ ಡೇಟಾ. ಸೊ ರೀಸೆಂಟ್ಲಿ ನಾವು ನೋಡಿದ್ರೆ ಅರೌಂಡ್ 3000+ ಕಂಪ್ನೀಸು ನಮ್ಮ NSEನಲ್ಲಿ ರಿಜಿಸ್ಟರ್ಡ್ ಆಗಿದೆ. ಓಕೆನಾ? ಸೊ ನಿಫ್ಟಿ 50 ಅನ್ನೋದು ಇವ್ರದ್ದು ಒಂದು ಇಂಡೈಸಸ್ ಅಂತ ಕರಿತೀವಿ. ಇವ್ರದ್ದು ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ ನೀವು ಅಬ್ಸರ್ವ್ ಮಾಡಿ. ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ ನೀಟ್ ಅಂತ ಕರಿತೀವಿ. ನೀಟ್ ಅಂತಂದರೆ ನ್ಯಾಷನಲ್ ಎಕ್ಸ್ಚೇಂಜ್ ಆಟೋಮೇಟೆಡ್ ಟ್ರೇಡಿಂಗ್ ಅಂತ. ಇದನ್ನ ಲಾಂಚ್ ಮಾಡಿದ್ರು ಸೇಮ್ 1994 ರೇಂಜಲ್ಲಿ. ರಿಜಿಸ್ಟರ್ ಆಗಿದ್ದು ನೆಕ್ಸ್ಟ್ 2 ಇಯರ್ಸಲ್ಲೇ ಲಾಂಚ್ ಮಾಡ್ತಾರೆ. ಅರೌಂಡ್ 1994 ಈ ಒಂದು ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ನ ಇವರು ಲಾಂಚ್ ಮಾಡ್ತಾರೆ. ಸೊ ಲಾಂಚ್ ಮಾಡಿದ್ರೆ BSE ಅವಾಗ 1995 ಅವರು ಬಾಂಬೆ ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ನ ಲಾಂಚ್ ಮಾಡ್ತಾರೆ. ಬೋಲ್ಟ್ ಅಂತ ಕರಿತೀವಿ, ಇಲ್ಲಿ ನೀಟ್ ಅಂತ ಕರಿತೀವಿ, ಅಷ್ಟೇ ಡಿಫ್ರೆನ್ಸ್. ಓಕೆನಾ? ಸೊ ನೆಕ್ಸ್ಟ್ ಡೆರಿವೇಟಿವ್ಸು. ಇಂಡಿಯಾದಲ್ಲಿ ಫಸ್ಟ್ ಟೈಮು ಡೆರಿವೇಟಿವ್ಸ್ನ ಲಾಂಚ್ ಮಾಡ್ತಾರೆ, ಅದು 2000.
ಓಕೆನಾ. 2001 ಈ ಬಿಟ್ವೀನಲ್ಲೇ ನಮ್ಮ ಇಂಡಿಯಾದಲ್ಲಿ ಡೆರಿವೇಟಿವ್ಸ್ ಅನ್ನೋದು ಲಾಂಚ್ ಆಗೋದು. ಆ್ಯಂಡ್ ಅಗೇನ್ ಈಗ ಇಲ್ಲಿ ನೋಡಿ 2000 ತನಕ ನಮ್ಮ ಇಂಡಿಯಾದಲ್ಲಿ ಡೆರಿವೇಟಿವ್ಸೇ ಇಲ್ಲ. ನಾವೇನು ಇವತ್ತು ಫ್ಯೂಚರ್ಸ್ ಮಾತಾಡ್ತೀವಿ, ಆಪ್ಷನ್ಸ್ ಮಾತಾಡ್ತೀವಿ, ಕರೆನ್ಸಿ ಡೆರಿವೇಟಿವ್ಸ್ ಮಾತಾಡ್ತೀವಿ, ಕಮೋಡಿಟಿ ಡೆರಿವೇಟಿವ್ಸ್ ಇವು ಯಾವುದೂ ಇರಲಿಲ್ಲ ಅವಾಗ. ಅವಾಗಿದ್ದಿದ್ದು ಒಂದೇ ಒಂದು ಪ್ರಾಡಕ್ಟು, ಈಕ್ವಿಟಿ ಪ್ರಾಡಕ್ಟು. ಈಗ ಶೇರ್ಸ್ನ ಬೈ ಮಾಡಬೇಕು, ಶೇರ್ಸ್ನ ಸೆಲ್ ಮಾಡಬೇಕು, ಇಷ್ಟೇ ಅವಾಗಿದ್ದಿದ್ದು. ಅರ್ಥ ಆಯ್ತಾ? ಸೊ ಬೇರೆ ಇನ್ಯಾವುದೂ ಇರಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ರೆಗ್ಯುಲೇಟರಿ ಕಂಪ್ಲೇಂಟ್ಸ್ ಬಂದು ಅಗೇನ್ ಸೆಬಿ ಆಗಿರ್ತಾರೆ. ಆ್ಯಂಡ್ ಇದು ಎಜುಕೇಷನಲ್ ಇನಿಷಿಯೇಟಿವ್ ಅಂತೇನೋ ಅವರು ನೀವು NSE ವೆಬ್ಸೈಟಲ್ಲಿ ಹೋದರೆ ಅವ್ರದ್ದು ಎಜುಕೇಷನ್ ಏನು ಇದು NSE ವೆಬ್ಸೈಟು ಒಂದು ಜ್ಞಾಪಕ, ಯಾವತ್ತೂ NSE ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಿ. ನಾನು ಒಂದಿನ ನಿಮ್ಗೆ ಇದನ್ನು ಟ್ರೈನಿಂಗ್ ಕೊಡ್ತೀನಿ. NSE ವೆಬ್ಸೈಟಿಂದ ಎಲ್ಲೆಲ್ಲಿ ಹೋಗಬೇಕು, ಯಾವುದೆಲ್ಲ ನಮಗೆ ಈ NSE ವೆಬ್ಸೈಟಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ, ಎಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಡಾಟಾ ಡೌನ್ಲೋಡ್ ಮಾಡ್ಕೋಬೋದು ಅಂತ ಇಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆನಾ. ಸೊ ಇದು NSE ವೆಬ್ಸೈಟಲ್ಲಿ ನೀವು ಹೋದರೆ ನೋಡಿ, ಲರ್ನ್ ಅಂತ ಇದೆಯಲ್ವಾ, ಈ ಲರ್ನಲ್ಲಿ ನೀವೇನೆಲ್ಲ ನೋಡ್ತಿದ್ರೆ ಅಬೌಟ್ NSE ಅಕಾಡೆಮಿ, ಗೆಟ್ NCFM, ಮತ್ತು ಸರ್ಟಿಫಿಕೇಷನ್ಸು, ಮತ್ತು ಆದಮೇಲೆ ಇದು ಆನ್ಲೈನ್ ಕೋರ್ಸಸ್ಸು, ಪ್ರೋಗ್ರಾಮ್ಸು, ಇದೆಲ್ಲ ಬಂದು ನಿಮಗೆ ಇವ್ರದ್ದು ಎಜುಕೇಷನ್ ಇನಿಷಿಯೇಟಿವ್ ಅಂತ ಕರಿತೀವಿ. ಇಲ್ಲಿ ನಾನೇನು ಮೆನ್ಷನ್ ಮಾಡಿದ್ದೀನಿ ಅವ್ರದ್ದೊಂದು ಎಜುಕೇಷನಲ್ ಇನಿಷಿಯೇಟಿವ್ ಅದು. ಓಕೆನಾ. ಸೊ ಅದು ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಸ್ಟಾರ್ಟ್ ಆಗುತ್ತೆ ಕ್ಲಿಯರಿಂಗ್ ಹೌಸಸ್ ಅಂತ. ಇದನ್ನ ನಾಳೆ ಸ್ಟಾರ್ಟ್ ಮಾಡೋಣ. NSDL CDSL ಅಂತ ಇದೆ. ಸೊ ಅದು ಕ್ಲಿಯರಿಂಗ್ ಹೌಸಸ್ಸಿಂದ ನಾಳೆ ಸ್ಟಾರ್ಟ್ ಮಾಡೋಣ. ಹೇಗೆ ಬ್ರೋಕರು ಮತ್ತು ಅವರೆಲ್ಲ ಹೇಗೆ ಕನೆಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ನಾಳೆಯಿಂದ ತಿಳ್ಕೊಳ್ಳೋಣ. ಸೊ ಇದಿಷ್ಟು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿರೋ ಎಕ್ಸ್ಚೇಂಜ್ಗೆ ಇಂಟ್ರೊಡಕ್ಷನು. ನಮ್ಮ BSE ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ NSE ಹೇಗೆ ಸ್ಟಾರ್ಟ್ ಆಯಿತು. ನಮ್ಮ ಇಂಡಿಯಾದಲ್ಲಿ ಮೇಜರ್ಲಿರೋದು ಎರಡೇ ಎಕ್ಸ್ಚೇಂಜು. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಮೈಂಡಿಗೆ ಬರಬೇಕು ಒಂದು NSE, ಇನ್ನೊಂದು BSE. NSE ಬಂದು ನಿಫ್ಟಿ, BSE ಬಂದು ಸೆನ್ಸೆಕ್ಸು. ಇದಿಷ್ಟೇ ಫಸ್ಟ್ ಇದು ಮೈಂಡಿಗೆ ಕುತ್ಕೊಂಡ್ಬಿಡ್ಬೇಕು, ರೆಕಾರ್ಡ್ ಆಗಿಬಿಡ್ಬೇಕು ಮೈಂಡಲ್ಲಿ. ಅದಾದಮೇಲೆ ನೆಕ್ಸ್ಟ್ ನಾವು ಟ್ರೇಡಿಂಗು, ಸ್ಟ್ರಾಟಜೀಸು ಇದೆಲ್ಲ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಪ್ರಿಯಾರಿಟಿ ಏನು ಇಂಡಿಯನ್ ಸ್ಟಾಕ್ ಮಾರ್ಕೆಟು, NSE BSE ಇಷ್ಟೇ. ಓಕೆನಾ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಮತ್ತೆ ಇನ್ನೊಂದು ಸೆಷನಲ್ಲಿ ಭೇಟಿಯಾಗೋಣ. ಏನೇ ಕೋರಿಸಿದ್ರೆ ಇವಾಗ ನಿಮಗೆ ಒಂದು 2 to 5 ಮಿನಿಟ್ಸ್ ಇರುತ್ತೆ, ನೀವು ಆರಾಮಾಗಿ ಕೇಳ್ಬೋದು. ನಿಮ್ಗೆ ಏನೇ ಕ್ವಶನ್ಸ್ ಇರಲಿ ನೀವು ಕೇಳಿ. ಈಗ ನೋ ಕ್ವೆಶನ್ಸ್? ಯಾ, ಸರ್ PDF ಒಂದು ಶೇರ್ ಮಾಡಿ ಸರ್ ದಯವಿಟ್ಟು. ಡೆಫಿನೆಟ್ಲಿ ನಾನು ಆಫ್ಟರ್ ದ ಸೆಷನ್ ನಿಮಗೆ ಕಂಪ್ಲೀಟ್ PDF ನ ಶೇರ್ ಮಾಡಿ, ಈಗಲೇ ಶೇರ್ ಮಾಡ್ತೀನಿ. ಒನ್ಸ್ ಸೆಷನ್ ಕ್ಲೋಸ್ ಆಗಿದ ತಕ್ಷಣ ಶೇರ್ ಮಾಡ್ತಿದ್ದೀನಿ. ಓಕೆನಾ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾ, ವೆಲ್ಕಮ್. ಬೇರೆ ಕ್ವೆಶನ್ಸ್ ಇದೆಯಾ? ಓಕೆ ಸರ್, ನೋ ಕ್ವೆಶನ್ಸ್, ಗ್ರೇಟ್. ಸೊ ಇಲ್ಲಿಗೆ ಸ್ಟಾಪ್ ಮಾಡಿರೋಣ. ಮತ್ತೆ ಸೇಮ್ ಟೈಮಿಂಗ್ಸು ನಾನು ನಿಮಗೆ ಟೈಮಿಂಗು ಸಹ ಹೇಳ್ತೀನಿ. ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ. ಅಗೇನ್ ರಿಪೀಟಿಂಗ್, ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ 4 ದಿನ ಈವ್ನಿಂಗ್ 7 PM ಇದೇ ಟೈಮ್ಗೆ ನಾವು ಭೇಟಿಯಾಗೋಣ. ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ನ ಸ್ಟೆಪ್ ಬೈ ಸ್ಟೆಪ್ಪು ಅಡ್ವಾನ್ಸ್ಡಾಗಿ ತಿಳ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸೆಷನ್ಸು. ಒಂದೊಂದು ಇಂಡಿಕೇಟರ್ನು ತುಂಬ ನೀಟಾಗಿ, ಕ್ಲೀನಾಗಿ, ಡೀಪಾಗಿ ಕಲಿತೀರಾ. ಆ್ಯಂಡ್ ಎಕ್ಸೈಟಿಂಗ್ ಆಗಿರುತ್ತೆ ಆ ಪ್ರೈಸ್ ಪ್ರಿಡಿಕ್ಷನ್ಸ್ ಪ್ರತಿಯೊಂದೂ. ಸೊ ಮತ್ತೆ ನಾಳೆ ಸಿಗೋಣ. ಓಕೆನಾ. ನೀವು ಆ ಜರ್ನಿನ ಎಂಜಾಯ್ ಮಾಡ್ತೀರಾ. ಆಯಿತಾ? ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶುಭರಾತ್ರಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗೈಸ್.